ಸರ್ ಈಗ ನಾನು ಸಾಲ ಮಾಡಿಲ್ಲ ಈ ಸಿನಿಮಾದಲ್ಲಿ, ಸಾಲ ಕೊಡಿಸಿದ್ದೀನಿ. ರಿಯಲಾಗಿ ನಾವು ಸಾಲ ಮಾಡಿದ್ದೀವಿ. ಸಿನಿಮಾದಲ್ಲಿ ನಾನು ಸಾಲ ಮಾಡಲ್ಲ, ಗೆಳೆಯರು ಸಾಲ ಮಾಡ್ತಾರೆ, ಸಾಲ ಕೊಡಿಸ್ತೀನಿ. ಸಾಲ ಕೊಡಿಸಿದ ಮೇಲೆ ಆ ಸಾಲನ ಈಸ್ಕೊಳ್ಳೋದಕ್ಕೆ, ಆ ಸಾಲನ ತೀರ್ಸೋದಕ್ಕೆ ಇವ್ರುಗಳೇ ಎಷ್ಟು ಒದ್ದಾಡ್ತಾರೆ, ಅವ್ರ ಜೊತೆ ಸೇರ್ಕೊಂಡು ನಾನು ಎಂತೆಂಥ ಪರಿಸ್ಥಿತಿಗೆ ತಗ್ಲಾಕೋತೀನಿ ಅನ್ನೋದೇ ಈ ಒಂದು ಸಿನಿಮಾದ ಕತೆ. ನಮ್ಮ ಎಲ್ಲರ ಪೀಕ್ಲಾಟ ಏನಿದೆ, ಸಿನಿಮಾ ಎಲ್ಲರೂ ನಗಿಸ್ಕೊಂಡು ಹೋಗುತ್ತೆ. ಔಟ್ ಅಂಡ್ ಔಟ್ ಇಡೀ ಸಿನಿಮಾ ನಮ್ಮ ಧನು ಸರ್, ವಿಕ್ರಮ್ ಧನಂಜಯ್ ಅವರು ತುಂಬಾ ಚೆನ್ನಾಗಿ ಒಂದು ಕತೆನ ಕಟ್ಕೊಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಗೊತ್ತು, ಈಗ ಸಾಲಗಾರರ ಸಹಕಾರ ಸಂಘ ಅಂದ ತಕ್ಷಣ ಟೈಟ್ಲೇ ಹೇಳುತ್ತೆ, ಎಲ್ಲರೂ ಸಾಲ ಮಾಡಿರ್ತೀರಾ, ಪ್ರತಿ ಒಂದರಲ್ಲೂ ಸಾಲ ಮಾಡಿರ್ತೀರಾ. ಸೊ ಹಾಗಾಗಿ ಎಲ್ಲರ ಜೀವನದಲ್ಲಿ ನಡೆಯೋ ಕತೆನೇ ಸಾಲಗಾರರ ಸಹಕಾರ ಸಂಘ. ಸೊ ನೀವೆಲ್ಲರೂ ಬಂದು ಸಿನಿಮಾನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಸಿನಿಮಾದಲ್ಲಿ ಏನಿದೆ, ಸಾಲಗಾರರು ಸಾಲನ ತೀರ್ಸೋದಕ್ಕೆ ಏನೇನು ಮಾಡ್ಬೋದು, ಹೇಗೆಲ್ಲ ಸಾಲ ತೀರ್ಸ್ಕೋತಾರೆ ಅಂತ. ಆಮೇಲೆ ಸರ್ಕಾರನ ನಾವು ಹೇಗೆ ಎಳಿತೀವಿ ನಮ್ಮ ಸಾಲನ ತೀರ್ಸೋದಕ್ಕೆ. ನಾವು ಸರ್ಕಾರ ಸಾಲ ತೀರಿಸ್ತಿದ್ದೀವಿ, ನಿಮಗೆ ಗೊತ್ತು, ನಾವು GST ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು, ಮಗದೊಂದಾಗ್ಬೋದು, ಪ್ರತಿಯೊಂದು ಮಗು ಮೇಲೂ ಇಷ್ಟು ಸಾಲ ಅಂತ ಇರುತ್ತೆ. ಬಟ್ ನಮ್ಗೆ ಯಾರು ಲೆಕ್ಕ ಕೊಡಲ್ಲ. ನಮ್ಮ ಸಾಲಕ್ಕೆ ಲೆಕ್ಕ ಇದೆ, ಅವ್ರ ಸಾಲ, ಸರ್ಕಾರ ಸಾಲ ನಾವು ತೀರಿಸುವಾಗ ನಮ್ಮ ಸಾಲ ನೀವು ಯಾಕೆ ತೀರಿಸಲ್ಲ ಅನ್ನೋದು ನಮ್ಮ ಬೇಡಿಕೆ. ಈ ಥರದ್ದು ಒಂದು ಕತೆ ಸರ್. ಇಬ್ಬರು ಹುಡುಗರು, ಪ್ರವೀಣ್ ಲೋಕಿ ಇಬ್ಬರು ಸಾಲ ಮಾಡ್ಕೊಂಡು ಅಂಥವ್ರಿಗೆ ಸಾಲ ಕೊಡಿಸೋನು. ನಾವು 3 ಜನನೂ ಹೀರೋಗಳಾಗಿ ಸಾಗುವಂಥ ಸಿನಿಮಾ ಸರ್ ಇದು. 3 ಜನ ಮೇನ್ ಹೋಗುತ್ತೆ. ಅವ್ರಿಗೆ ಸಾಲ ಕೊಡಿಸೋದು ನಾನೊಂದು ಮೇಯ್ನ್ ಇರ್ತೀನಿ ಸರ್. ವಸೂಲಿ ಅಂದ ತಕ್ಷಣ ನಿಮಗೆ ಹೊಡೆದು ಬಡ್ದು ಅವೆಲ್ಲ ಏನೂ ಇಲ್ಲ. ನಾನು ಸಾಲ ಕೊಡಲ್ಲ, ನಾನು ಸಾಲ ಕೊಡಿಸಿರ್ತೀನಿ. ಅಂದರೆ ನಮ್ಮ ಫ್ರೆಂಡ್ಸ್ ಇವ್ರು 3 ಜನ, ನಾವು 3 ಜನನೇ ಒದ್ದಾಡುವಂಥದ್ದು ಸಾಲ ತೀರ್ಸೋದಕ್ಕೆ. ನಮಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ ಸರ್. ನಮಗೆ ಬರೋ ಪ್ರಾಬ್ಲಮ್ಗಳೇ ಅದು ಕಾಮಿಡಿ ಸೀನ್ಗಳು. ಪ್ರತಿ ಒಂದೊಂದು ಸೀನು ಹಂಗೆ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ನಮಗೆ ಟಾರ್ಚರ್ ಕೊಟ್ಟು ನಮಗೆ ಸಾಲ ಕೊಡಿ ಅಂತೇನು ನಮ್ಮನ್ನು ಕೇಳಲ್ಲ. ಬಟ್ ಅವ್ರಿಗೆ ನಾವು ಎದುರ್ಕೊಂಡು ಓಡೋಗೋದು, ಅಥವಾ ಅವ್ರುಗಳು ಅಲ್ಲಿ ನಮಗೆ ತೋರಿಸೋ ಸೀನ್ಗಳಿರ್ತಾವಲ್ಲ, ಸಾಲ ಕೊಟ್ಟಿಲ್ಲ ಅಂದ್ರೆ ನಾವೇನೇನು ಮಾಡ್ತೀವಿ ಅಂತ ಒಂದಷ್ಟು ರಿಯಲ್ ಎಸ್ಟೇಟ್ ಅವ್ರದ್ದು ನಿಮ್ಗೆ ಗೊತ್ತಿರುತ್ತೆ. ಆ ಥರದ್ದೆಲ್ಲ ಒಂದಷ್ಟು ಸೀನ್ ಮಾಡಿದ್ದಾರೆ. ಅದಕ್ಕೆ ಭಯ ಪಟ್ಕೊಂಡು ನಾವು ತಪ್ಪಿಸ್ಕೊಂಡಾಡ್ತೀವಿ. ಈ ಥರದ್ದೆಲ್ಲ ಇದೆ ಸರ್. ನನ್ನ ಹೆಸರು ವಿಕ್ರಮ್ ಧನಂಜಯ್ ಅಂತ. ನಾನು ಇದಕ್ಕೂ ಮುಂಚೆ ಪಂಟ್ರು ಮತ್ತೆ ಗೆಳೆಯ ಸಿನಿಮಾ ಅಂತ ಮಾಡಿದೆ. ಈಗ ಇದು ನನ್ನ 3ನೇ ಸಿನಿಮಾ. ವಿಶೇಷ ಏನು ಅಂದ್ರೆ ಒಬ್ಬರೇ ಪ್ರೊಡ್ಯೂಸರ್ ನಾನು 3 ಸಿನಿಮಾಗೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿರೋದು. ಭಾಗ್ಯವಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಬ್ಬರೇ ಪ್ರೊಡ್ಯೂಸರ್ 3 ಸಿನಿಮಾ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತ್ಕೊಳ್ಳೋ ಕಾರಣ ನಮ್ಮ ಪ್ರೊಡ್ಯೂಸರ್ಸ್ಗಳು. ಸಾಲಗಾರರ ಸಹಕಾರ ಸಂಘ ಟೈಟ್ಲ್ ಕೇಳ್ತಿದಂಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ, ಸಾಲದವ್ರಿಗೆ ಮಾತ್ರ ಈ ಸಂಘ ಇರೋದು ಅಂತ. ನಮ್ಗೆ ಈ ಸಿನಿಮಾ ಮಾಡಕ್ ಉದ್ದೇಶ ಏನು ಅಂದ್ರೆ, ತುಂಬಾ ಕಡೆ ಇತ್ತು, ಎಲ್ಲರೂ ಸಂಘ ಇತ್ತು, ಮಹಿಳಾ ಸಂಘ ಇತ್ತು, ಮತ್ತೊಂದು ಸಂಘ, ಕುಡುಕರು ಸಹಕಾರ ಸಂಘ, ಈ ತರ ಎಲ್ಲ ಇತ್ತು. ನಮ್ಗೆ ಏನೊಂದು ನಾವೆಲ್ಲ ಸಾಲ ಮಾಡಿದ್ವಿ, ನಮ್ಮ ಸುತ್ತಮುತ್ತ ಸಾಲಗಾರ ಮಾಡಿದ್ವಿ. ನಮ್ಗೆಲ್ಲ ಒಂದು ಸಂಘ ಬಂದ್ರೆ ಯಾವ ತರ ಇರುತ್ತೆ ಅಂತ ಒಂದು ಡಿಸೈಡ್ ಮಾಡಿ ಸಿನಿಮಾ ಮಾಡಕ್ಕೆ ಅಂತ ಹೊರಟಾಗ ತುಂಬಾ ಜನ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿದ್ವಿ. ಸಿನಿಮಾದಲ್ಲಿ ನೀವು ಕಂಪ್ಲೀಟ್ ಔಟ್ ಅಂಡ್ ಔಟ್ ಕಾಮಿಡಿ ನೋಡಬಹುದು. ಸಾಲಗಾರ ಸಹಕಾರ ಸಂಘ ಅಂದ್ರೆ ನಮ್ಮ ನೋವುಗಳನ್ನ ಸಿನಿಮಾದಲ್ಲಿ ತೋರಿಸಿದೀವಿ, ಅರೆ ಕಾಮಿಡಿಯಾಗಿ ತೋರಿಸಿದೀವಿ. ಪ್ರತಿಯೊಬ್ರು ಸಿನಿಮಾದಲ್ಲಿ ಕೂತ್ಕೊಂಡು ನೀವು ನೋಡ್ಬೇಕಾದ್ರೆ ನಿಮ್ಗೆಲ್ಲರಿಗೂ ಅನ್ಸುತ್ತೆ ಇದು ನನ್ನ ಕತೆ, ನನ್ನ ಅಕ್ಕಪಕ್ಕದಲ್ಲಿ ನಡೆದಿರೋಂಥ ಕತೆ ಅಂತ ನಿಮ್ಗೆ ಎಲ್ಲರಿಗೂ ಭಾವಿಸ್ತದೆ. ಪಕ್ಕ ಇದೊಂದು ಪೈಸಾ ವಸೂಲ್ ಸಿನಿಮಾ. ಯಾರೇ ಸಿನಿಮಾ ಬಂದ್ರು ನಿಮ್ಮೆಲ್ಲರಿಗೂ ನಿಮ್ಮ ಸಾಲಗಳಾಗಿರ್ಬೋದು, ನಿಮ್ಮ ಹಳೆ ದಿನಗಳಾಗಿರ್ಬೋದು ಎಲ್ಲವೂ ನೆನಪಾಗುತ್ತೆ. ಕೊನೆಯದಾಗಿ ಈ ಸಂಘಕ್ಕೆ ನೀವು ಸೇರ್ಕೋಬೇಕು ಅಂತ ತುಂಬಾ ಆಸೆ ಪಡ್ತೀರಾ. ನನ್ನ ಅನಿಸಿಕೆ ಏನು ಅಂದ್ರೆ, ನೀವು ಸಂಘ ಕಟ್ಟಿದ್ರು ಕಟ್ಬೋದೇನೋ ಅಂತ ನಮ್ಗೊಂದು ಖುಷಿ ಇದೆ. ಸಾಧ್ಯವಾದಷ್ಟು ಈ ಸಂಘ ಕಟ್ಟಿ ಆದಷ್ಟು ಬೇಗ ಈ ಸಂಘ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿದೆ ಅನ್ನೋದು ನಮ್ದು ನಮ್ಮ ಚಿತ್ರತಂಡದ ಆಸೆ ಇದೆ. ಆದಷ್ಟು ಬೇಗ ನಿಮ್ಮೆಲ್ಲ ಭರವಸೆ ಮುಖಾಂತರ ಈ ಸಂಘ ಬೇಗ ಬರಲಿ ಅಂತ ಖುಷಿ ಪಡ್ತೀವಿ. ಸಾಲಗಳು ತುಂಬಾ ಮಾಡ್ತಾ ಇರ್ತೀವಿ ಸರ್, ಯಾಕಂದ್ರೆ ಸಾಲ ಆಗೋದಕ್ಕೆ ಕಾರಣಗಳೇ ಸಿಗಲ್ಲ ನಮಗೆ. ತುಂಬಾ ಸಾಲಗಳು ಆದ ನಂತರ ಈಗ ಶೋಕಿಗೂ ಸಾಲ ಮಾಡ್ತಾರೆ, ಒಳ್ಳೇದಕ್ಕೂ ಮಾಡ್ತಾರೆ, ಕೆಟ್ಟದಕ್ಕೂ ಮಾಡ್ತಾರೆ, ಬಿಸ್ನೆಸ್ಗೂ ಮಾಡ್ತಾರೆ. ಒಟ್ಟಿನ ಸಾಲ ಏನಕ್ಕೋ ಒಂದಾಗುತ್ತೆ. ಆ ಸಾಲ ತೀರಿಸಬೇಕು ಅನ್ನೋ ಉದ್ದೇಶ ಬಂದಾಗಲೇ ನಾವು ನಿರ್ಧಾರಗಳು ಬೇರೆ ಬೇರೆ ತರ ಮಾಡ್ಕೊಂಡು ಹೋಗ್ತೀವಿ. ಊರು ಬಿಡಬೇಕು, ಇಲ್ಲ ಸಾಯ್ಬೇಕು, ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಏನೋ ದಾರಿ ತಪ್ಪಿಡಬೇಕು, ಈ ತರ ಏನೋ ಮಾಡ್ಕೊಂಡು ಹೋಗ್ತೀವಿ. ಈ ತರ ಯಾವುದೂ ಮಾಡ್ದಂಗೆ ಈ ತರ ಒಂದು ಸಂಘ ಬಂದ್ರೆ ಗೌರ್ಮೆಂಟ್ ತುಂಬಾ ಸಾಲಗಳೆಲ್ಲ ಮನ್ನಾ ಮಾಡ್ತಾರೆ. ಜೊತೆ ನಮ್ದೊಂದು ಸಾಲ ಏನಾರು ಮನ್ನಾ ಮಾಡ್ಬಿಟ್ರೆ ಎಷ್ಟು ಜನ ಬದುಕ್ತೀವಪ್ಪ, ಸಾಯಲ್ಲ, ಊರು ಬಿಡಲ್ಲ, ಹೆಂಡತಿ ಮಕ್ಳನ್ನ ನೆಮ್ಮದಿನ ಸಾಕೊಂಡು ಹೋಗ್ಬಿಡೋದು ಅನ್ನೋ ಒಂದು ಉದ್ದೇಶದಿಂದ ಗೌರ್ಮೆಂಟ್ಸ್ಗೆ ಒಂದು ನಮ್ಮ ಕಡೆಯಿಂದ ಒಂದು ಮನವಿ ಮಾಡ್ತಾ ಇದೀವಿ. ದಯವಿಟ್ಟು ಇದರೊಂದು ಸಂಘ ಬಂದ್ಬಿಟ್ರೆ ನಮ್ಮ ಸಾಮಾನ್ಯ ಸಾಲರು ಮನ್ನಾ ಆಗ್ಲಿ, ಈ ಸಂಘದಿಂದ ನಮ್ಮ ಸ್ವಲ್ಪ ಚೆನ್ನಾಗಿ ನೆಮ್ಮದಿನ ಮಲಿಕೋಬಹುದು, ಖುಷಿಯಾಗಿರ್ಬೋದು ಅನ್ನೋ ನಮ್ಮ ಸಂಘದಲ್ಲಿ ಇರೋಂಥವ್ರು ಎಲ್ಲರಿಗೂ ಉದ್ದೇಶ ಅಷ್ಟೇ. ಕೃಷಿ ಸಾಲ ಮನ್ನಾ ಮಾಡ್ತಾರೆ, ಮಾನ್ಸೂನ್ ಸಂಘ ಮನ್ನಾ ಮಾಡ್ತಾರೆ, ಮಹಿಳಾ ಮನ್ನಾ ಮಾಡ್ತಾರೆ, ಪ್ರತಿಯೊಂದಕ್ಕೂ ಮನ್ನಾಗಳು ಮಾಡ್ತಾರೆ. ಆಮೇಲೆ ಸರ್ಕಾರನ ತುಂಬಾ ಭಾಗ್ಯಗಳು ಕೊಡ್ತಾ ಇರ್ತಾರೆ, ನೋಡಿರ್ಬೇಕು. ಗೌರ್ಮೆಂಟ್ ಅಲ್ಲಿ ಕೊಡ್ತಾ 2,000 ರೂಪಾಯಿ ಭಾಗ್ಯಲಕ್ಷ್ಮಿ ಕೊಡ್ತಾ ಇದ್ದಾರೆ. ತುಂಬಾ ಸಾಲಗಳು ಮಾಡ್ಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ಇದು ಒಂದು ಸಾಲ, ಸಾಮಾನ್ಯರ ಸಾಲ ಮನ್ನಾ ಅಂತ ಒಂದು ಅನೌನ್ಸ್ ಮಾಡ್ಬಿಟ್ರೆ ತುಂಬಾ ಜನರು ತುಂಬಾ ತೃಪ್ತಿಯಿಂದ ನೆಮ್ಮದಿಯಿಂದ ಮಲಿಕತ್ತಾರೆ ಅನ್ನೋದು ಒಂದು ಆಸೆ. ಅದಕ್ಕೆ ಈಗ ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಈ ಮನವಿ ಮುಟ್ಲಿ ಅನ್ನೋದು ನಮ್ಮ ಮತ್ತು ನಮ್ಮ ಚಿತ್ರತಂಡದ ಆಸೆ ಸರ್. ಕೈ ಸಾಲಗಳು ಯಾರೋ ಒಬ್ರಿಗೆ ಬಡ್ಡಿಗೆ 3% 5% ಬಡ್ಡಿ ತಾನಿರ್ತೀವಲ್ಲ, ಈ ತರ ಸಾಲಗಳು ಮಾಡಿರೋದನ್ನ ತೀರ್ಸಕ್ಕೆ ಯಾರೋ ಒಂದು ಸ್ವಲ್ಪ ಬೆನ್ನೆಲುಬಾಗಿ ಸರ್ಕಾರ ನಿಂತ್ಕೊಂಡ್ಬಿಟ್ರೆ ಬಹಳ ಸಂತೋಷವಾಗಿ ಹೆಂಡತಿ ಮಕ್ಕಳನ್ನ ಸಾಕೊಂಡು ಹೋಗ್ಬೋದು ಅನ್ನೋದು ನಮ್ಮ ಸಂಘದ ಉದ್ದೇಶ. ಸಿನಿಮಾ ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ತೀರ್ಥಹಳ್ಳಿ ಟೋಟಲ್ 45 ದಿನ ಶೂಟ್ ಮಾಡಿದ್ದೀವಿ. ಸಿನಿಮಾ ಆಲ್ರೆಡಿ ಆಯ್ತು ಸರ್, 1 ವರ್ಷ ಹಿಂದೆ ಶುರುವಾಗಿ ಸಿನಿಮಾ ಇದು. ಜೊತೆಗೆ ಮಾಡ್ತಾ ಅದು ಮುಗಿದು ಗೊತ್ತಾಗಿಲ್ಲ ಸಿನಿಮಾ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ. ಏನಾದ್ರು 4 ಹಂತದಲ್ಲಿ 4 ಊರುಗಳ ಶೂಟ್ ಮಾಡಿದಾಗ ನಮಗೆ ಸ್ವಲ್ಪ ಟೈಮ್ ತಗೊಂಡು ಮಾಡಿದ್ವಿ. ಅದಕ್ಕಿಂತ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ಒಂದು 3-4 ತಿಂಗಳು ಬ್ರೇಕ್ ತಗೊಂಡ್ವಲ್ಲ, ಅದರಿಂದಾಗಿ ಸ್ವಲ್ಪ ಸಿನಿಮಾ ಒಂಚೂರು ಮಳೆಗಾಲದಲ್ಲಿ ಬ್ರೇಕ್ ಆಯ್ತು ಅಷ್ಟೇ. ಯಾಕಂದ್ರೆ ಚಿಕ್ಕಮಗಳೂರು ಶೂಟ್ ಮಾಡ್ಬೇಕಾದ್ರೆ ನಮಗೆ ಗ್ರೀನರಿ ಬೇಕಾಗಿತ್ತು, ಆ ಗ್ರೀನರಿ ನೋಡೇ ಶೂಟ್ ಮಾಡಬೇಕಾಗಿತ್ತು. ಸಿನಿಮಾ ಜನ ನೋಡಿ ಆಮೇಲೆ ಸರ್ಕಾರಕ್ಕೆ ಮನವಿ ಮುಟ್ಟಕ್ಕಿಂತ ಫಸ್ಟ್ ಸರ್ಕಾರಕ್ಕೆ ಈ ಸಾಂಗ್ ಮುಖಾಂತರ ಮನವಿ ಮುಟ್ಟೋಣ ಅಂದ್ಬಿಟ್ಟು ಸಾಂಗ್ ಮಾಡಿದೀವಿ. ನೀವೆಲ್ಲರೂ ಸೇರಿ ಸಾಂಗ್ ತಲುಪಿ ಇದು ಒಂದು ಸ್ವಲ್ಪ ದೊಡ್ಡ ನ್ಯೂಸ್ ಆದ್ರೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ಗೂ ಮುಂಚೆ ಏನಾದ್ರು ಅನೌನ್ಸ್ ಆದ್ರೂ ಆಗ್ಬೋದು ಸಂಘ ಅಂತ ನಮಗೆ ಖುಷಿ ಇದೆ. ಶರಣ್ ಸರ್ಗೆ ತುಂಬಾ ಧನ್ಯವಾದಗಳು, ಯಾಕಂದ್ರೆ ತುಂಬಾ ಇಷ್ಟಪಟ್ಟು ಆಡದಂತ ಸಾಂಗ್. ಶರಣ್ ಸರ್ ಒಂದು ಹೇಳಿದ್ದೇನು ಅಂದ್ರೆ, ಈ ಸಾಂಗ್ ಕಳಿಸಿದಾಗ ಅವ್ರು ಸಿಗಂದೂರಲ್ಲಿ ಇದ್ರು, ನೆಟ್ವರ್ಕ್ ಬ್ರೇಕ್ ಆಗ್ತಿದ್ದ, ಅದ್ರೊಳಗೂ ಅವ್ರು ಕಾಲ್ ಮಾಡಿ ಈ ಸಾಂಗ್ ನಾನು ಬಂದು ಆಡಕ್ಕೆ ಕೊಟ್ಟೆ ಕೊಡ್ತೀನಿ,
ಯಾವಾಗ ಬೇಕು ಅಂತ ಹೇಳಿ ನೀವು ನಂಬಲ್ಲ, ಅವರು ಜರ್ನಿಲೇ ಸಾಂಗನ್ನ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಅವ್ರು ಬೆಂಗಳೂರು ಬರ್ತಾಯಿದ್ದಂಗೆ ಫಸ್ಟ್ ಫೋನ್ ಮಾಡಿ ಸ್ಟುಡಿಯೋ ಬುಕ್ ಮಾಡಿಬಿಟ್ಟು ಟಕ್ ಅಂತ ಬಂದು ಆಡಿದಂಥ ಸಾಂಗು ಇದು. ನಮಗೆ ತುಂಬ ಖುಷಿ ಇದೆ ಶರಣ್ ಸರ್ ಇಷ್ಟು ಸಪೋರ್ಟ್ ಮಾಡಿರೋದ್ರಿಂದ. ಸರ್ ನನ್ನ ಹೆಸರು ಕುಮರೇಶ್ ಅಂತ ಹೇಳ್ಬಿಟ್ಟು, ನಾನು ಉತ್ತರ ಬಂದ್ಬಿಟ್ಟು ಸಿವಿಲ್ ಕಾಂಟ್ರಾಕ್ಟರ್. ನಾನು ಇದು ಫಿಲಮ್ ಬಂದ್ಬಿಟ್ಟು ನಾನು ಇದು 3ನೇ ಫಿಲಮು. ಇದೇ ಸೇಮ್ ಡೈರೆಕ್ಟ್ರು. ಗೆಳೆಯ ಅಂದ್ಬಿಟ್ಟು ಅದಕ್ಕೆ ಮೊದಲು ಒಂದು ಮಾಡಿದ್ವಿ, ಅದಕ್ಕೆ ಮೊದಲು ಒಂದು ಪಂಟ್ರು ಒಂದು ಮಾಡಿದ್ವಿ. ಇದು ಸಾಲಗಾರ ಸಹಕಾರ ಸಂಘ ಅಂತೇಳಿ ಹಿಂಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಕತೆ ಹೊಳ್ದು ಮಾಡಿದ್ವಿ. ಎಲ್ಲರ ಜೀವನದಲ್ಲಿ ನಡೆಯೋದೇ ಮಾಡಿದ್ದೀವಿ, ಅದನ್ನ ನಾವು ತೆರೆ ಮೇಲೆ ತೋರಿಸಿದ್ದೀವಿ, ಅದನ್ನ ಬಂದು ನೋಡಿ ಅಂತ ಹೇಳಿದ್ವಿ ಅಷ್ಟೇ. ಶರಣ್ ಸರ್ಗೆ ಅಪ್ರೋಚ್ ಮಾಡಿದ್ದಷ್ಟೇ, ಅವರೇ ಸಾಂಗ್ ಇಂಟ್ರೆಸ್ಟ್ ಪಟ್ಟು ಕೇಳಿ ಫೋನ್ ಮಾಡಿ ಅವರೇ ಬಂದು ಆಡಿದ್ರು. ತುಂಬಾ ಎನರ್ಜಿಯಾಗಿ ಆಡಿದ್ರು, ತುಂಬಾ ಸಪೋರ್ಟ್ ಮಾಡಿ ಇದು ನನಗೆ ಹೇಳಿ ಮಾಡಿಸ್ದಂಗಿದೆ ಅಂತ ಹೇಳ್ಬಿಟ್ಟು ಅವರೇ ಬಂದು ಆಡ್ಕೊಟ್ಬಿಟ್ಟು ಹೋದ್ರು. ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಲಗಾರರ ಸಹಕಾರ ಸಂಘ ಇಬ್ರು ಡಿಸ್ಕಷನ್ ಅಲ್ಲಿ ಗೊತ್ತಾಗಿದ್ದು, ಸಾಲ ಮಾಡಿದ್ವಿ ಗ್ಯಾರಂಟಿ. ನಮ್ಮ ಅಪ್ಪ ಅಮ್ಮನೂ ಎಲ್ಲ ಇದ್ದಾರೆ. ಸಾಲ ಮಾಡ್ದಲ್ಲ ಈ ತರ ಸಾಂಗ್ ಬರೆಯಕ್ಕೆ ನನ್ನ ಕೈಲೂ ಆಗ್ತಿರ್ಲಿಲ್ಲ. ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೋ ಪ್ರತಿ ದಿನದ ದಿನಚರಿ ಜೊತೆಗೆ ಈ ಸಾಲನೂ ಒಂದು ದಿನಚರಿನೇ ನಮಗೆ. ಬೆಳಗ್ಗೆ ಎದ್ದ ತಕ್ಷಣ ಸರ್ ತಾವು ಕೇಳಿದ್ರಿ ಒಂದು ಈ ಸಾಂಗಿಗೆ ಎಂಟ್ರಿಲಿ ಒಂದು ಶ್ಲೋಕನ ಬಳಸಬಾರ್ದಿತ್ತು ಅಂತ, ನನಗದು ಮನವರಿಕೆ ಆಗಿತ್ತು. ಆದರೆ ಪ್ರತಿದಿನ ಎದ್ದ ತಕ್ಷಣ ನಾನು ರಿಂಗ್ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ, ಎದ್ದ ತಕ್ಷಣ ಒಂದು ರಿಂಗ್ ಬರುತ್ತೆ, ಎತ್ತಬೇಕಲ್ಲಪ್ಪ, ಮತ್ತೆ ಕಟ್ಟು, ಮತ್ತೆ ಎತ್ತಬೇಕಲ್ಲ, ಅಯ್ಯೋ ಮತ್ತೆ ಕಟ್ಟು, ಮತ್ತೆ ಕಾಲು ಅಂದ್ರೆ ಅಂತ ದೊಡ್ಡ ಸಾಲಗಾರನು ನಾನು ಆಗಿದ್ದೆ ಒಂದು ಪರಿಸ್ಥಿತಿಯಲ್ಲಿ. ಏನಂದ್ರೆ ಒಳ್ಳೇದು ಮಾಡಿದಾಗ ಅದು ದುರುಪಯೋಗ ಆಗಿ 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 ಒಂದು ಇದಾಗ್ತಿತ್ತು. ಆ ಒಂದು ಉದ್ದೇಶಕ್ಕೋಸ್ಕರ ಅದೇ ನಮಗೆ ಸುಪ್ರಭಾತ ಆಗಿತ್ತು ಸರ್. ಆ ಒಂದು ಉದ್ದೇಶಕ್ಕೋಸ್ಕರ ಎಷ್ಟೋ ಜನಗಳು ನಾವು ಇದನ್ನ ಅನುಭವಿಸಿರ್ತೀವಿ ಲೈಫಲ್ಲಿ. ಈ ಎದ್ದೇಳಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗತ್ತಲ್ಲ, ಅದು ನಮ್ಮಂತವ್ರಿಗೆ ಸುಪ್ರಭಾತ ಆಗಿದೆ ಸರ್. ಅದಕ್ಕೋಸ್ಕರ 1-2 ಲೈನನ್ನ ಅನರ್ಥ ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮಿಸಿ. ಅದರಲ್ಲಿ ಇದ್ದಿದ್ರೆ ಪ್ರಯತ್ನ ಪಟ್ಟಿದ್ದೀವಿ. ಹಾಗೆ ನಮ್ಮಿಬ್ರು ಒಂದು ಫ್ರೆಂಡ್ಶಿಪ್, ಆ ಬಾಂಡಿಂಗು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಾವು ಯಾವ ತರ ಜೀವನ ನಡ್ಸ್ಕೊಂಡು ಹೋದ್ವಿ, ಅವಾಗಿಂದ ಇವತ್ತವರೆಗೂ ಈ ಸ್ಥಾನಕ್ಕೆ ನೀವೆಲ್ಲರೂ ಕಾರಣ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಸಾಲ ಮಾಡ್ದಲೆ ಅಂತೂ ಇಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ನಾನೊಂದು ಏನೋ ತಗೋಬೇಕಂದ್ರೆ ನಮ್ಮ ತಂದೆ ತಾಯಿ ಸಹಕಾರ ಜೊತೆಗೆ ಸಾಲನೂ ಸಹಕಾರ ಕೊಟ್ಟಿತ್ತು. ಅದಕ್ಕೆ ಈ ಸಹಕಾರ ಸಂಘ ಜೊತೆಗೆ ಇದು ಮಾಡಿದ್ವಿ. ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರ್ ಮತ್ತೆ ಸುನಿಲ್ ಸರ್ ಇಬ್ರು ಸಮೇತ ಇದು 3ನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರದೇ ಇದರಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲೂ ಒಂಥರ ಕಂಪ್ನಿ ಮ್ಯೂಸಿಕ್ ಡೈರೆಕ್ಟರ್ ತರ ನಾನು ಆಗಿದ್ದೀನಿ. ಶರಣ್ ಸರ್ಗೆ ಈ ಸಾಂಗ್ ನ ಫಸ್ಟ್ ನಾನು ಕಳಿಸ್ದೆ, ಸರ್ ಈ ತರ ಕೇಳಿ ಅಂತ ಹೇಳಿ. ಕೇಳ್ಬಿಟ್ಟು 1-2 ದಿನ ಬಿಟ್ಟು ನಮಗೆ ಅವ್ರು ಕಾಲ್ ಮಾಡಿದ್ರು, ಯಾರು ಬರ್ದಿದ್ದು ಅಂದ್ರು. ಸರ್ ನಾನೇನೆ ಅಂದೆ. ಪಕ್ಕಾ ಬರ್ದಿದ್ದೀರಾ, ನನಗೆ ತುಂಬಾ ಇಷ್ಟ ಆಗೋಯ್ತು. ನಾನು ಸಾಲನೇ ಮಾಡಿದ್ದೀನಿ ಕಣ್ರಿ ಅಂದ್ರು. ನನಗೆ ನಗ್ಬೇಕು ಅಥವಾ ಅವ್ರಿಗೆ ಏನ್ ಹೇಳ್ಬೇಕೋ ಗೊತ್ತಾಗಿಲ್ಲ. ಅದು ಆ ಕ್ಷಣದಲ್ಲಿ ಅವ್ರಿಗೆ ಖುಷಿ ಪಟ್ಟು, ಒಂದು ಸಿಗಂದೂರು ದೇವಸ್ಥಾನದಲ್ಲಿ ಇದ್ದಾಗ್ಲೂ ಸಮೇತ ಅಲ್ಲಿ ನೆಟ್ವರ್ಕ್ ಇಲ್ದಿದ್ರು ಈ ಲೈನು ಹಿಂಗ್ ಹಾಡ್ಬೇಕಾ ಹಾಗಾಡ್ಬೇಕಾ, ಒಂಚೂರು ಇದನ್ನ ಸ್ಪೆಲ್ಲಿಂಗ್ ಅನ್ನ ಒತ್ತಿ ಹೇಳಿದ್ರೆ ಚೆನ್ನಾಗಿರತ್ತಾ ಅಕ್ಷರನ, ಇದು ಒಂದ್ ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಧಾ ರಾ ಈ ತರ ಎಲ್ಲ ಹಾಡ್ಲಾ ನಾನು ಅಂತೆಲ್ಲ ಪಾಪ ತುಂಬಾ ನಮಗೆ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನಮ್ಮ ಒಂದು ಈ ಸಾಂಗಿಗೆ ಅವ್ರ ಕಾರಣಕರ್ತರಾಗಿದ್ದಾರೆ. ಅಂದ್ರೆ ನಾವಿಗೆ ಎಲ್ಲರೂ ಖುಷಿಯಾಗಿ ನಗ್ತಾ ಇರೋದಕ್ಕೆ ಕಾರಣನೇ ಶರಣ್ ಸರ್ ಅವರು. ಅವರ ಒಂದು ಆಶೀರ್ವಾದ. ತುಂಬಾ ಚೆನ್ನಾಗಿ ಹಾಡಿ ಬೇಸ್ ಮಾಡಿದ್ರು. ಬಟ್ ಅವರು ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಆಗ್ಲಿಲ್ಲ. ಇಲ್ಲಿ ಎಲ್ರೂ ಮೂಲಕ ನಾನು ಅವ್ರಿಗೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ. ಬೃಂದಾಚಾರ್ಯ ಮೇಡಮ್ ಬಂದಿದ್ದಾರೆ, ನಾವು ಪ್ರೇಮ್ ಪೂಜೆ ಮೇಲೆ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಈ ಚಿತ್ರದಲ್ಲಿ ಒಟ್ಟು 5 ಸಾಂಗ್ ಇದೆ. ಒಂದು ಡೈರೆಕ್ಟರ್ ಪ್ರೇಮ್ ಸರ್ ಹಾಡಿದ್ದಾರೆ, ಒಂದು ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಸರ್ ಹಾಡಿದ್ದಾರೆ, ಇನ್ನೊಂದು ಆಕ್ಟರ್ ಶರಣ್ ಸರ್ ಹಾಡಿದ್ದಾರೆ, ಇನ್ನೊಂದು ಸಿಂಗರ್ ನವೀನ್ ಸಜ್ಜಿ ಅವರು ಹಾಡಿದ್ದಾರೆ, ಇನ್ನೊಂದು ನಾನು ಹಾಡಿದ್ದೀನಿ. ಈ ತರ ಪ್ರತಿಯೊಂದು ಇದರಲ್ಲಿ ಆಕ್ಟರ್, ಡೈರೆಕ್ಟರ್, ಸಿಂಗರ್ ನಾನು ಈ ತರ ಎಲ್ಲ ಒಂದು ಭಾಗದಲ್ಲಿ ಹಾಡ್ಸ್ಕೊಂಡ್ ಬಂದಿದ್ದೀನಿ. ಎಲ್ಲಾ ಸಾಂಗ್ಗಳು ತುಂಬಾ ಚೆನ್ನಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಹಾಡ್ಸಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಸಾಲಗಾರ ಸಹಕಾರದ ಮೇಲೆ ಇರ್ಲಿ. ನಾವು ಯಾರು ಸಾಲ ಮಾಡ್ದಂಗೆ ಸಾಲ ತೀರಿಸ್ತೀವಿ, ಅದನ್ನ ಫೇಸ್ ಮಾಡಿ ನಾವು ಸಾಲ ತೀರಿಸ್ಬೇಕೇ ಹೊರತು ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಳೋದು, ಇಲ್ಲ ಊರ್ ಬಿಟ್ಟು ಹೋಗೋದು, ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಳೋದು, ಇವನ್ನೆಲ್ಲ ಮಾಡೋಕ್ಕಿಂತ ಇಲ್ಲ ಪ್ರೆಷರ್ಗಳು ತುಂಬಾ ಇದ್ದೇ ಇರುತ್ತೆ ಸರ್. ಸ್ವಿಚ್ ಕೆಲವು ಟೈಮಲ್ಲಿ ಎತ್ತಲ್ಲ, ಮಾಡಲ್ಲ, ಇವೆಲ್ಲ ನಾರ್ಮಲ್ ವಿಷಯಗಳು. ಆದ್ರೆ ಈ ಸಿನಿಮಾದಲ್ಲಿ ನಾವು ಅದನ್ನೇ ತೋರಿಸಿದೀವಿ. ಈ ತರ ಎಲ್ಲ ಮಾಡೋದ್ ಬೇಡ, ನಾವು ನಮ್ಮನ್ನ ನಾವು ಬೆಳೆಸ್ಕೊಳೋಣ. ನಮ್ಮಲ್ಲಿ ಸಾಲ ಮಾಡಕ್ ಶಕ್ತಿ ಇದೆ ಅಂದ್ಮೇಲೆ ತೀರ್ಸಕ್ಕೂ ಶಕ್ತಿ ಇದ್ದೇ ಇದೆ. ದೇವರು ಪ್ಲಸ್ ಕೊಡ್ತಾನೆ, ಮೈನಸ್ ಕೊಡ್ತಾನೆ. ಆ ಒಂದು ಜೋಶನ್ನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದೀವಿ. ಕಾಮಿಡಿ ಮೂಲಕ ತೋರಿಸ್ತಾ ಇದೀವಿ. ಎಂಡಿಂಗ್ ಅಲ್ಲಿ, ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ಯವಾಗ್ಲೂ ಸಿನಿಮಾ ನೋಡಿದ ಪ್ರತಿಯೊಬ್ರು 10 ನಿಮಿಷಗಳ ಕಾಲ ಅಳದಲೆ ಮಾತ್ರ ಯಾರು ಹೊರಗಡೆ ಹೋಗಲ್ಲ. ಇದು ನಾನ್ ಪ್ರಾಮಿಸ್ ಮಾಡ್ತೀನಿ. ಸ್ನೇಹಿತರುಗಳು ನೋಡೋರು ಹೇಗ್ ನೋಡ್ತಾರೆ ಸಾಲ ಮಾಡಿದವ್ರನ್ನ, ಒಂದ್ ಫಂಕ್ಷನ್ಗೆ ಹೋದ್ರೆ ಇವನ ಬನ್ನ ಈ ತರನೇ ನೋಡೋದು. ಅದೇ ನಾವು ಸಖತ್ತಾಗಿ ಹೋದ್ರೆ ಬಾರಪ್ಪ ಅಂತ ಅಪ್ಕೊಂಡು ಮಾತಾಡ್ತಾರೆ. ಇಷ್ಟೇ ವ್ಯತ್ಯಾಸ ಸರ್. ಸಂಬಂಧಗಳಿರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಏನೇ ಇರ್ಬೋದು, ಆದ್ರೆ ಕೊನೆಗಾಗೋರು ತಂದೆ ತಾಯಿ ಇಬ್ರೇ ಸರ್, ಇನ್ಯಾರು ಆಗಲ್ಲ. ಅವರೇ ನಮ್ಮನ್ನು ಕಾಪಾಡೋದು.
ನನ್ನ ಹೆಸರು ಅನಿರುದ್ಧ ಅಂತ. ಒಂದು ಸಂಘ ಕಟ್ಟಿದೀವಿ, ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಬೇಕು. ಫೋನ್ ಮಾಡಿ ಹೇಳ್ತಾರೆ, ಸರ್ ಒಂದು ಟೈಟಲ್ ಕಳಿಸಿ ನೋಡಿ ಅಂತ. ಓಪನ್ ಮಾಡಿ ನೋಡಿದ ತಕ್ಷಣ ಏನಿದು ಸಾಲಗಾರ ಸಹಕಾರ ಸಂಘ ಅಂತಂದೆ. ಹೌದು ಸರ್, ಹೆಂಗಿದೆ, ಕ್ಯಾಚ್ ಆಗಿದೆ ಅಂತ ಕೇಳಿದ್ರು. ತುಂಬಾ ಚೆನ್ನಾಗಿದೆ, ಬಟ್ ಕತೆ ಯಾವ ತರ ಇರುತ್ತೆ ಅಂತ ಹೇಳಿದಾಗ ಅವರು ಒಂದ್ಸರಿ ನರೇಷನ್ ಕೊಟ್ಟರು. ನರೇಷನ್ ಕೊಟ್ಟಾಗ ನನಗೊಂದು ಕಾನ್ಫಿಡೆಂಟ್ ಬಂತು, ಓಕೆ ಇದೊಂದು ಡಿಫ್ರೆಂಟ್ ಆಗಿದೆ ಜಾನರು, ಒಂದು ಟ್ರೈ ಮಾಡ್ತಾ ಇದೀವಿ ನಾವು ಅಂತ. ಮತ್ತೆ ನಮ್ಮ ಕುಮಾರ್ ಸರ್ನೆಲ್ಲ ಮೀಟಿಂಗ್ ಮಾಡಿ ಒಂದ್ಸರಿ ಸರಿ ಶುರು ಮಾಡೋಣ ಅಂತ ಹೇಳಿದ್ರು. ಅವಾಗ ಶುರು ಆಗಿದ್ದು ಈ ಸಂಘ ಬೆಳೆದುಕೊಂಡು ಹೋಗಿದೆ. ಹಂಗೆ ನಮ್ಮ ಕೈಲಾದಷ್ಟು ನಾವು ಎಲ್ಲೂ ಕಾಂಪ್ರಮೈಸ್ ಮಾಡದೆ ಏನ್ ಮಾಡಬೇಕು ಅದರ ಶೂಟ್ ಮಾಡಿದೀವಿ. ಥ್ಯಾಂಕ್ ಯು. ಡೈರೆಕ್ಟರ್ ಜೊತೆ ಇದು 3ನೇ ಸಿನಿಮಾ. ಆಕ್ಚುಲಿ ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಮಾಡೋಕೆ ಮುಂಚೆ ನನಗೆ ಫೋನ್ ಮಾಡಿದ್ದು ಸಾಲ ಮಾಡಿದ್ದೀರಾ ಅಂತ. ನಾನು ಹಾ ಸರ್ ಮಾಡ್ತಾ ಇರ್ತೀನಿ ಡೈಲಿ ಹಂಗೆ ಅಂತ ಹೇಳಿದಾಗ, ಆಯ್ತು ನೀವು ಹಂಗಂದ್ರೆ ನಮ್ದೊಂದು ಹಿಂಗೆ ಕತೆ ಮಾಡಿದ್ದೀನಿ ಮಾಡೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬಂದಿದೆ. ಥ್ಯಾಂಕ್ ಯು. ಇನ್ನು 10 ಸಿನಿಮಾ ಈ 2 ಬ್ಯಾನರ್ ಕೂಡಿ ಮಾಡ್ಲಿ, ನೀವೆಲ್ಲರೂ ಕೂಡ ಜೊತೆಯಾಗಿ ಸಾಗಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ನಮ್ಮ ಕೋರ್ ಆಕ್ಟರ್ಸ್ ಟೀಮ್ ನ ಸ್ಟೇಜಿಗೆ ಬರ್ಮಾಡ್ಕೊಳ್ಳೋಕು ಮುನ್ನ ಬಹಳ ಪ್ರೀತಿಯಿಂದ ವಿಶ್ ಮಾಡಿ ಸಾಂಗ್ ನ ರಿಲೀಸ್ ಮಾಡಿರುವಂತಹ ನಮ್ಮ ಗುರುಗಳನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಶ್ರೀಧರ್ ಅವರನ್ನ ಹಾಗೆ ವೃಂದ ಆಚಾರ್ಯ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ನಾನು ಪಂಟ್ರು ಸಿನಿಮಾ ನಿರೂಪಣೆ ಮಾಡಕ್ ಬಂದಾಗ ಧನು ಅಷ್ಟೇ ಹೆಸರಿತ್ತು. ಈಗ ಅವರು ವಿಕ್ರಮ್ ಧನಂಜಯ್ ಆಗಿರೋದ್ರ ಹಿಂದೆ ಗುರುಗಳ ಪಾತ್ರ ಇದೆ ಅಂತ ಕೇಳ್ಪಟ್ಟೆ. ಹೆಸರು ಬದಲಾಯಿಸಿದ್ದಾರೆ. ಅವರ ಬದುಕು ಬದಲಾಗ್ಲಿ, ಸಾಲ ತೀರ್ಲಿ, ನಮ್ ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಗುರುಗಳೇ, RRR ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇದು SSS ಸಾಲಗಾರರ ಸಹಕಾರ ಸಂಘ. ಅದು ಹೆಸರು ಹೇಳುತ್ತೆ, ಸಹಕಾರ ಮಾಡಿ. ಎಸ್, ಸಾಲ ಮಾಡೋದಲ್ಲ, ಸಹಕಾರ ಮಾಡಿ. ಏನು ಸಾಲ ಮಾಡಿದ್ದೀರಾ ಅದಕ್ಕೆ ಸಹಕಾರ ಮಾಡಿ ಹೇಳ್ಕೊಡ್ತಾ ಇದ್ದಾರೆ. ಈ ತರ ಸಾಲ ಮಾಡಿದ್ರೆ ಯಾರು ಸಹಕಾರ ಮಾಡ್ತಾ ಇಲ್ಲ, ನಿಮಗೆ ಅದನ್ನ ಬಿಟ್ಬಿಡಿ. ಸಾಲವನ್ನ ಮಾಡದವ್ರಿಗೆ ಸಹಕಾರ ಸಿಕ್ಕಲ್ಲ ಎಲ್ಲೂ. ಸಾಲವನ್ನ ನಿಧಾನ ಮಾಡ್ಕೊಳ್ಳಿ ಅಂತ. ಅಂದ್ರೆ ಸಾಲವನ್ನು ಮಾಡುವಾಗ ಹಾಲೋಗರ ಉಂಡಂತೆ, ಸಾಲಿಗನು ಬಂದಾಗ ಕಿಬ್ಬೊಟ್ಟೆ ಕೀಲು ಮುರಿದಂತೆ ಸರ್ವಜ್ಞ. ಹಾಲೋಗರ ಉಂಡ್ಬಿಟ್ಟಿರ್ತೀವಲ್ಲ, ಅವ್ರು ಹೇಳಿದ್ರು ಬೆಳಗ್ಗೆ ಎದ್ದಾಗ ಎದ್ದೇಳು ಸಾಲಗಾರ ಅಂತ ಹೇಳಿದಾಗ ಪಾಪ ಅವ್ರೊಂದು ಪ್ರಶ್ನೆ ಕೇಳಿದ್ರು. ಎದ್ದೇಳು ಅಂದ್ರೆ ಏನು ಅಂದ್ರೆ ಸಾಲ ಮಾಡಾಗೋಗಿದೆ, ಇನ್ನು ಏಳ್ಸೋರು ಯಾರು ನಮ್ನ? ಈ ಗೌರ್ಮೆಂಟೇ ಏಳಿಸ್ಬೇಕು. ಸಾಲ ಮಾಡಿದ್ಯಾ, ನಿಂದ ಆಕ್ಷನ್ ಮಾಡ್ಬಿಡ್ತೀನಿ ಪ್ರಾಪರ್ಟಿ ಅದು ಇದು ಅಂತ. ಈ ಆಕ್ಷನ್ನು ರಿಯಾಕ್ಷನ್ನು ಎಲ್ಲ ಬರಲಿಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿದ್ರೆ ಏನಾಗುತ್ತೆ? ಹಾಲೋಗರ ಕುಂಡ್ಬಿಡೋದು, ನಿದ್ದೆ ಮಾಡೋ. ಈ ಸಹಕಾರಕ್ಕೆ ಸಹಕಾರ ಕೊಟ್ಟು ಜನಗಳು ಬಂದು ಚೆನ್ನಾಗಿ ಸೇರಿ, ಮೊನ್ನೆ ನಾನು ಯಾವುದೋ ಒಂದು ಚಿತ್ರ ನೋಡ್ತಾ ಇದ್ದೆ, ಸೂಪ್ರಮ್ಸು, ಅದು ಹೆಸರು ಬರೋಲ್ಲ. ಅದು ಹೇಗೆ ಚೆನ್ನಾಗಿ ಬೆಳೀತು, ಅದು ಸಣ್ಣ ಟೀಮ್ ಹೇಗೆ ಕಟ್ಕೊಂಡು ಬೆಳೆದ್ರು, ಅದೇ ತರ ನಮ್ಮ ಹುಡುಗನು ಚೆನ್ನಾಗಿ ಬೆಳೆದು ಆ ದೇವಿ ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೀಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಿದೆ. ಧನ್ಯವಾದಗಳು. ನಿಮ್ಮ ಶುಭ ಹಾರೈಕೆ ಹೀಗೆ ಇರ್ಲಿ ಗುರುಗಳೇ ಅಂತ ಹೇಳ್ತಾ ಇನ್ನು ವೃಂದ ಆಚಾರ್ಯ ಏನ್ ಹೇಳ್ತೀರಾ? ಸಾಲಗಾರರ ಸಹಕಾರದ ಸಂಘದ ಎಲ್ಲ ಸದಸ್ಯರಿಗೆ ನಮಸ್ಕಾರ. ಗುರುಗಳೇ ನಮಸ್ಕಾರ. ಬಂದಂತ ಎಲ್ಲರಿಗೂ ನಮಸ್ಕಾರ. ನಮಗ್ ನಮಸ್ಕಾರ ಹೇಳಲಿಲ್ಲ ಅಂತ ಅನ್ಕೊಂಬೇಡಿ. ಇವತ್ತು ಆಕ್ಚುಲಿ ಇದನ್ನ ಹೇಳಲೇಬೇಕು. ಮೊದಲಿಗೆ ನಮ್ಮ ಅಪ್ಪು ಸರ್ ನಮ್ಮನ್ನ ಆಗ್ಲಿ 4 ವರ್ಷ ಆಯ್ತು. ಇವತ್ತು ಐ ಗೆಸ್ ಅವ್ರ ನೆನಪು ಒಂದ್ ಸ್ವಲ್ಪ ಜಾಸ್ತಿನೇ ಕಾಡ್ತಾ ಇದೆ ನಮ್ಗೆಲ್ಲ. ಅವರು ನಮ್ ಜೊತೆಗೆ ಇಲ್ಲದೆ ಇದ್ರೂನು ಅವರ ವ್ಯಕ್ತಿತ್ವ, ಅವರ ಕೆಲಸ, ಅವರ ನಗು, ಅವರ ಕಣ್ಣು ಎಲ್ಲಾನು ನಮ್ ನೆನಪಲ್ಲಿ ಹಾಗೇನೆ ಇದೆ. ಅವರು ನಮ್ ಜೊತೆ ಇಲ್ಲದೆ ಇದ್ರೂನು ಅವ್ರ ನೆನಪನ್ನ ನಮ್ಮಿಂದ ಯಾರು ತಗೊಳಕ್ ಆಗಲ್ಲ. ಅಪ್ಪುನ ಸದಾ ನಮ್ಮ ನೆನಪಿನಲ್ಲಿ ಇಟ್ಕೊಳ್ತಾ ಸಾಲಗಾರರ ಸಹಕಾರ ಸಂಘ ಹೆಸರೇನೆ ಮಜವಾಗಿದೆ. ಎಂತ ಅಂತಂದ್ರೆ ನಂಗೆ ಈ ಸಂಘ ಮಾತ್ರ ಜಾಯಿನ್ ಮಾಡಕ್ಕಿಲ್ಲ. ಇನ್ನೂ ತನಕ ಸಾಲ ಮಾಡಿಲ್ಲ ನಾನು. ಇನ್ಮೇಲೂ ಸಾಲ ಮಾಡಬಂದ ಶಬಾಷ್. ಇನ್ಮೇಲೂ ಸಾಲ ಮಾಡಬಾರ್ದು, ಈ ಸಂಘ ಜಾಯಿನ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸಾಲ ಮಾಡ್ದೇನೆ ತಗೊಂಡಿದೀವಿ, ಥ್ಯಾಂಕ್ ಗಾಡ್. ಅದು ಈ ಸಾಂಗ್ ಕೇಳಿದ್ಮೇಲಂತೂ ಪಕ್ಕ ಫಾರ್ ಶೋರ್ ನಾನು ಫಿಕ್ಸ್ ಆಗ್ಬಿಟ್ಟೆ ತಲೆಯಲ್ಲಿ, ಜಾಯಿನ್ ಆಗ್ಲೇಬಾರ್ದು ಈ ಸಂಘ ಮಾತ್ರ ಅಂತ. ಈ ಟೈಟಲ್ ಎಷ್ಟು ಮಜವಾಗಿದೆಯೋ ಸಾಂಗ್ ಕೂಡ ಅಷ್ಟೇ ಮಜವಾಗಿದೆ. ತುಂಬಾ ಜನ ನನ್ನಂತವ್ರನ್ನ ಬಿಟ್ಟು ಎಲ್ಲರೂ ಸಾಲ ಮಾಡೇ ಇರ್ತಾರೆ, ಅಫ್ಕೋರ್ಸ್ ನೀವು ಹೇಳ್ದಂಗೆನೆ. ಅಂಡ್ ತುಂಬಾ ರಿಲೇಟಬಲ್ ಇದೆ. ಐ ಆಮ್ ಶೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ, ಅಷ್ಟೇ ಕಾಮಿಡಿಯಾಗಿ, ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ನಾನು ಇದನ್ನ ಹೇಳಲೇಬೇಕು. ಶರಣ್ ಸರ್, ಮೈ ಗಾಡ್, ಏನ್ ಮಲ್ಟಿ ಟ್ಯಾಲೆಂಟೆಡ್ ಅಂತ. ಸಾಂಗೂನು ಅಷ್ಟೇ ಚೆನ್ನಾಗಿ ಹಾಡ್ತಾರೆ, ಡ್ಯಾನ್ಸೂನು ಅಷ್ಟೇ ಅಮೇಝಿಂಗ್ ಆಗಿ ಮಾಡ್ತಾರೆ, ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಆಕ್ಟಿಂಗೂನು ಮಾತೇ ಇಲ್ಲ. ತುಂಬಾ ಐ ಗೆಸ್ ಯು ಆರ್ ವೆರಿ ಲಕ್ಕಿ. ಅವರಿಗೆ ಆ ಸಾಂಗ್ ಅಷ್ಟು ಇಷ್ಟ ಆಗಿ ಆ ಸಾಂಗನ್ನ ಹಾಡಿದ್ದಾರೆ ಅವರು. ತ್ಯಾಗರಾಜ್ ಸರ್, ನೀವು ಬರೆದ ಮೇಲೆ ಕೇಳ್ಬೇಕಾ ಮತ್ತೆ ನಿಮ್ಮ ಲಿರಿಕ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ. ನಾನು ಇದನ್ನ ಹೇಳಲೇಬೇಕು. ಧನಂಜಯ್ ಸರ್ ಮತ್ತೆ ತ್ಯಾಗರಾಜ್ ಸರ್ ಇಂದು ನಮ್ಮ ಸಂಬಂಧ ತುಂಬಾ ಹಳೇದು. ನನ್ನ ಮೊದಲ ಸಿನಿಮಾ ಪ್ರೇಮಂ ಪೂಜ್ಯಂ
ನನಗೆ ಸಿಗಬೇಕು ಅಂತಂದರೆ ಒಂದು ಕಡೆಯಿಂದ ಕಾರಣ ಅದು ಧನಂಜಯ್ ಸರ್. ನಾನಿವತ್ತಿಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಧನಂಜಯ್ ಸರ್. ಒಂದು ಆಲ್ಬಮ್ ಸಾಂಗಿಗೋಸ್ಕರ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ಫೋಟೋಸ್ ಕಳಿಸಿದ್ದೆ. ಅದು ಅವ್ರ ದೊಡ್ಡ ಗುಣ ಅಂತ ಅನ್ಕೊಂತೀನಿ ನಾನು. ನನಗೆ ತಕ್ಷಣ ಫೋನ್ ಮಾಡಿಬಿಟ್ಟು ಈ ಆಲ್ಬಮ್ ಸಾಂಗ್ ಬೇಡ, ಇದೊಂದು ಸ್ವಲ್ಪ ಚಿಕ್ಕ ಪ್ರಾಜೆಕ್ಟ್ ಇದು, ಇನ್ನೊಂದು ಸಿನಿಮಾ ಇದೆ ಪ್ರೇಮಂ ಪೂಜ್ಯಂ ಅಂತ. ಪ್ರೇಮಂ ಪೂಜ್ಯಂ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ದೇವತೆ ತರ ಕ್ಯಾರೆಕ್ಟರ್ ಇದೆ. ನಿಮ್ಮನ್ನ ನೋಡಿದ್ರೆ ಏನಕ್ಕೋ ಆ ಕ್ಯಾರೆಕ್ಟರ್ ತುಂಬಾ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಅಂದಿದ್ರು. ಸೆಂಟೆನ್ಸ್ ನಂಗೆ ಇನ್ನೂ ತನಕ ನೆನಪಿದೆ ಧನಂಜಯ್ ಸರ್. ಆ ಸಿನಿಮಾದಲ್ಲಿ ನಾನು ಪ್ರೇಮ್ ಸರಿಗೆ ಅಂದ್ರೆ ಹರಿ ಕ್ಯಾರೆಕ್ಟರ್ಗೆ ಕೇಳ್ತೀನಿ, ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಹರಿ ಅಂತ. ಅವ್ರು ಹೇಳ್ತಾರೆ, ಆನೆ ಅಷ್ಟು, ಆನೆ ಮೇಲಿರೋ ಅಂಬಾರಿ ಅಷ್ಟು, ಅಂಬಾರಿ ಮೇಲಿರೋ ದೇವತೆ ಅಷ್ಟು ಅಂತ. ಆ ತಂಡದಿಂದ ನನ್ಗೆ ಅಷ್ಟೇ ಪ್ರೀತಿ ಸಿಕ್ಕಿದೆ ಆ ಟೈಮಲ್ಲಿ ಕೂಡ ಅಂಡ್ ಈ ಟೈಮಲ್ಲಿ ಕೂಡ ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ತಾರೆ. ಅಂಡ್ ಚಿತ್ರರಂಗದ ಮೇಲೆ ನನಗೆ ಒಂದು ಪಾಸಿಟಿವ್ ಥಾಟ್, ಚಿತ್ರರಂಗ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಇಷ್ಟು ಒಳ್ಳೆ ಜನ ಇರ್ತಾರೆ ಅನ್ನೋದು ನಂಗೆ ಆ ಚಿತ್ರತಂಡದಿಂದ ಗೊತ್ತಾಯ್ತು. ಅದೆಲ್ಲ ಸಾಧ್ಯ ಆಗಿದ್ದು ಧನಂಜಯ್ ಸರ್ ಇಂದ. ಆ ಸಿನಿಮಾದಲ್ಲಿ ನಾನು ತ್ಯಾಗರಾಜ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ನಮ್ಮ ಸಂಬಂಧ ತುಂಬಾ ಹಳೇದು. ಅವರು ಈ ಸಿನಿಮಾ ಮಾಡಿರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂಡ್ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ. ಐ ಆಮ್ ಸೋ ಪ್ರೌಡ್. ತುಂಬಾ ಖುಷಿ ಆಗುತ್ತೆ ನಮ್ಮವರು ಹೀಗೆ ಒಂದೊಂದು ಸಿನಿಮಾ ಜೊತೆಗೆ ಬರ್ತಾ ಇದ್ದಾಗ, ಈ ತರ ಬೆಳೀತಾ ಇದ್ದಾಗ ತುಂಬಾನೇ ಖುಷಿ ಆಗುತ್ತೆ. ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್. ಖುಷಿ ಆಗ್ತಾ ಇದೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಪೂರ್ತಿ ಎಲ್ಲ ತಂಡಕ್ಕೆ, ಎಲ್ಲ ಸದಸ್ಯರಿಗೆ. ನಾನು ಆಗ್ಲೇ ಹೇಳ್ದಂಗೆನೆ ಚೆನ್ನಾಗಿ ಓಡ್ಲಿ ಸಿನಿಮಾ, ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸಿನಿಮಾ ಜೊತೆಗಿರುವಂತ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ಬರೀ ಲಿರಿಕಲ್ ವಿಡಿಯೋ ನೋಡಿರೋದು, ಬಟ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾನೇ ಫನ್ನಿ ಆಗಿದೆ. ನನ್ನ ಸಿನಿಮಾ ಕೂಡ ಡೆಫಿನೆಟ್ಲಿ ಬಂದು ನೋಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಅಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು ಗುರುಗಳಿಗೆ ಹಾಗೆ ಬೃಂದಾ ಅವರಿಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಬಂದು ಸಾಂಗನ್ನು ರಿಲೀಸ್ ಮಾಡಿ ಇಷ್ಟು ಅದ್ಭುತವಾಗಿ ಮಾತುಗಳನ್ನು ಹೇಳಿದ್ದೀರಾ. ನಮ್ಮ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ ಬಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಕೂಡ ಆಗಮಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ದಿವ್ಯಾ, ನಮ್ಮ ಹುಡುಗಿ ಎಸ್, ನೀವು ದಿವ್ಯಾ. ಹಾಗೆ ಈ ಸಿನಿಮಾನಲ್ಲಿ ಗಂಗಾ ಕೂಡ ಅಭಿನಯಿಸಿದ್ದಾರೆ. ಸೊ ಗಂಗಾ, ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ಬಹಳ ತಿಳಿ ಹಾಸ್ಯದೊಂದಿಗೆ ವೇದಿಕೆಯಲ್ಲೆಲ್ಲ ನಾವು ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಲ ಅಂದರೆ ಅದೊಂದು ರೀತಿಯ ಶೂಲ ಅಂತ ಹೇಳಲಾಗತ್ತೆ. ಸಾಲ ಮಾಡಿದವ್ರಿಗೆ ಆ ಒಂದು ಟಾರ್ಚರ್ ಗೊತ್ತು. ಕಾರಣಾಂತರಗಳಿಂದ ತೀರ್ಸ್ಲಿಕ್ಕೆ ಆಗದಿಲ್ಲದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರಾಣ ಬಿಡ್ತಾರೆ. ಅದನ್ನು ನಗ್ನಗ್ತಾ ಹೇಳ್ತಾನೆ ಒಂದು ಮೆಸೇಜನ್ನು ಕೊಡೋದಕ್ಕೆ ಹೊರಟಿರುವಂಥ ಸಿನಿಮಾ. ಎಲ್ಲ ಸಂಘಜೀವಿಗಳು, ಸಮಾನ ಮನಸ್ಕರು, ಸಾಲಗಾರರ ಜೊತೆಯಾಗಿ ಸಾಲಗಾರರ ಸಹಕಾರ ಸಂಘ ಕಟ್ಕೊಂಡು ಸಂದೇಶ ಕೊಡಕ್ಕೆ ಹೊರಟಿದ್ದಾರೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಡಾಕ್ಟರ್ ಶ್ರೀಧರ್ ಗುರುಗಳೇ. ಗುರುವಾಗಿ ನಿಂತು ಮಾರ್ಗದರ್ಶನ ನೀಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಬೆನ್ನಿಗೆ ನಿಲ್ಬೇಕಾಗಿ ಸವಿನಯ ಪ್ರಾರ್ಥನೆ ಮಾಡ್ತಾ, ಡಾರ್ಲಿಂಗ್ ಬೃಂದಾ ಆಚಾರ್ಯ ಬಹಳ ಅದ್ಭುತವಾದಂಥ ನಟಿ. ನಾ ಇದನ್ನು ಹೇಳಲೇಬೇಕು, ಈ ವರ್ಡನ್ನು ಅವ್ರು ಅವಾಗ ಹೇಳ್ತಿರ್ತೆ, ನಾನು ಇದನ್ನು ಹೇಳಲೇಬೇಕು. ಬೃಂದಾ ಸ್ಮೈಲ್ ಲವ್ಲಿ, ಅಮೇಝಿಂಗ್. ಸೊ ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು ಧನು ಅವ್ರ ಬಗ್ಗೆ ಬಹಳ ಅಭಿಮಾನದಿಂದ ಮಾತಾಡಿದ್ರು. ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ಒಂಥರ ಅನ್ಸಂಗ್ ಹೀರೋ ಥರ ಧನು ಅವತ್ತು ಪರಿಚಯ ಮಾಡಿಸಿದ್ದೇ ಕಾರಣ ಅಂತ. ಬೃಂದಾ, ಗಾಡ್ ಬ್ಲೆಸ್ ಯು ಮಾ. ಧನ್ಯವಾದಗಳು. ಮತ್ತೊಬ್ರು ನಿರ್ಮಾಪಕರು ಕಾಣಿಸ್ತಾ ಇಲ್ಲ. ಓ, BMW ಸುನಿಲ್ ಕುಮಾರ್ ಸರ್ ಅಂತ ಹೇಳ್ಬೇಕಾ ಸರ್? ಎಲ್ಲರೂ ಕಣ್ಣಾಕಿದಾರೆ, ದೃಷ್ಟಿ ತೆಗೆಸ್ಕೊಳ್ಳಿ ಮನೆಗೆ ಹೋಗಿ ನಿಮ್ಮ ಗೋಲ್ಡ್ಗೆ. ಧನ್ಯವಾದಗಳು ಎಲ್ಲರಿಗೂ. ಸೊ ಪೂಜಾ ಒಂದು ಪ್ರಧಾನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ನಾನು ಕೇಳ್ತಾ ಇದ್ದೆ ಧನುವರನ್ನ, ಯಾರು ಹೀರೋ ಯಾರು ಹೀರೋಯಿನ್ ಅಂದಾಗ ಕಥೆನೇ ಹೀರೋ, ಎಲ್ಲರೂ ಪ್ರಮುಖ ಪಾತ್ರಧಾರಿಗಳು ಅಂತ ಅವ್ರು ಹೇಳಿದ್ರು. ಸೊ ಅಂತಹ ಒಂದು ಪ್ರಮುಖ ಪಾತ್ರವನ್ನ ನಿಭಾಯಿಸ್ತಿರುವಂತಹ ಪೂಜಾ, ಲೈಫಲ್ಲಿ ಸಾಲ ಮಾಡಿದೀರಾ? ಸದ್ಯಕ್ಕೆ ಮಾಡಿಲ್ಲ, ಆದ್ರೂ ನಿಮ್ಮನ್ನು ಸೇರಿಸ್ಕೊಂಡಿದಾರಲ್ಲ ಸಂಘಕ್ಕೆ, ಗ್ರೇಟ್. ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ. ಆಗಮಿಸಿರುವಂತಹ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಸಾಲಗಾರರ ಸಹಕಾರ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ, ಜಾಕಿ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಲೋಕೇಶ್ ಸರ್ ಆಗಿರ್ಬೋದು, ಕೆಂಪೇಗೌಡ ಸರ್ ಆಗಿರ್ಬೋದು, ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೊಂತ ಹೋಗ್ತಾರೆ. ಸಾಲಗಳನ್ನ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ. ಇವರೆಲ್ಲ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ, ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ. ಅದೇ ಈ ಸಾಲಗಾರರ ಸಹಕಾರ ಸಂಘ. ಹಿಂದೆ ಬಿದ್ದು ಸಾಲ ಮಾಡಿದ್ದಾರೆ ಅಥವಾ ಹಿಂದೆ ಬಿದ್ದು ಹಾಳಾಗಿದ್ದಾರೆ, ಇದನ್ನ ತಿಳ್ಕೊಬೇಕು ಅಂದ್ರೆ ನೀವು ಸಿನಿಮಾನೇ ನೋಡ್ಬೇಕು. ಹಿಂಗೆ ಮೇಡಮ್
ಆಲ್ರೆಡಿ ಒಂದು ಸಂಘ ರೆಡಿ ಆಗಿದೆ ಸರ್. ಇದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಕಾರಣಾಂತರಗಳಿಂದ ಅದು ತೆರೆ ಕಾಣಲಿಲ್ಲ. ಇದು ನನ್ನ 2ನೇ ಸಿನಿಮಾ. ಪೂಜಾ, ಒಳ್ಳೇದಾಗ್ಲಿ. ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆನ ಒಂದು ಹಾಡು ಹಾಡೋದ್ರ ಮೂಲಕ ನಮ್ಗೆ ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್ ನಮ್ಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶರಣ್ ಸರ್. ಧನು ಸರ್, ಥ್ಯಾಂಕ್ ಯು. ಇದ್ರಲ್ಲಿ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರಿ. ನನ್ನ ಪಾತ್ರ ಇದೇನಪ್ಪಾ ಅಂದ್ರೆ, ಇವರೆಲ್ಲ ಸಾಲ ಮಾಡ್ತಾರೆ, ಸಾಲ ಮಾಡೋದಕ್ಕೆ ಓಡಾಡ್ತಿರ್ತಾರೆ, ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡ್ಸೋದೇ ನನ್ನ ಪಾತ್ರ. ಸಾಲ ಕೊಡ್ಸೋದು ನನ್ನ ಪಾತ್ರ. ಹಾಗಾಗಿ ಇವರು ಸಾಲ ಕೊಡ್ಸದ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲ್ವೋ, ನಾವೆಲ್ಲ ಹೇಗೆ ಒದ್ದಾಡ್ತೀವೋ ಜೊತೆಲಿ ಸೇರ್ಕೊಂಡು, ನನಗೇನೇನ್ ತೊಂದರೆ ಆಗುತ್ತೋ, ನಮ್ಮ 4 ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ. ಸಾಲಗಾರರ ಸಹಕಾರ ಸಂಘದ್ದು ಸಾಂಗ್ ನ ಕೇಳಿದ್ರಿ. ನಮ್ಮ ಸೋನು ಶ್ರೀನಿವಾಸ್ ಗೌಡ್ರು ಅಂತೂ ಕೈ ಎತ್ತಿದ್ರು. ಬಟ್ ನಾನು ಸುಮಾರು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೆ, ಸೋನು ಶ್ರೀನಿವಾಸ್ ಗೌಡ್ರು ಸಾಲ ಮಾಡಿದ್ದಾರೆ ಅಂದ್ರೆ ನಾನ್ ನಂಬಲ್ಲಪ್ಪ. ಆಕ್ಚುಲಿ ನಿಮ್ಮನ್ನ ಹೋಮ್ ಟೂರ್ ನೋಡಿರ್ಬೋದು ಇವರು. ಅದಕ್ಕೆ ಅಲ್ಲ, ನಾನಿವತ್ತು ಅವ್ರನ್ನ ಸೋನು ಶ್ರೀನಿವಾಸ್ ಗೌಡ್ರು ಬರ್ತಾರೆ ಅಂದ್ರು ಲೋಕಿ, ನಾನು ಅವ್ರನ್ನ ನೋಡಕ್ ಬಂದೆ, ಹೆಂಗ್ ಬರ್ತಾರೆ ಅಂತ ನೋಡಕ್ ಬಂದೆ, ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡಕ್ ಬಂದೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ನೀವಾಗ್ಲಿ, ನಮ್ಮ ಮಡೆನೂರ್ ಮನು ಅವರಾಗ್ಲಿ, ಶಿವರಾಜ್ ಕೇರ್ಪೇಟ್ ಅವರಾಗ್ಲಿ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಸಾಲ ಕೊಡ್ಸೋದು, ಸಾಲನ ವಾಪಸ್ ಇಸ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತೀನಿ ಅನ್ನೋದು. ಹಾಗೆ ಒಂದು ಹುಡುಗಿನ ಲವ್ ಮಾಡಿರ್ತೀನಿ, ಇನ್ನೊಂದು ಹುಡುಗಿನ ಮದುವೆ ಕೂಡ ಆಗ್ತೀನಿ. ಇಬ್ಬಿಬ್ರು ಹುಡುಗಿರು ಕೊಟ್ಟಿದ್ದಾರೆ, ಗಂಡು ಮಕ್ಳು ಹುಡುಗಿರೇ ಸಿಗಲ್ಲ ಅಂತದ್ರಲ್ಲಿ ಈ ಟೈಮಲ್ಲಿ. ಥ್ಯಾಂಕ್ ಯು ಸರ್. ಎಲ್ಲರೂ ಬಂದು ಸಾಲಗಾರರ ಸಹಕಾರ ಸಂಘ ಸಿನಿಮಾನ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ನನ್ನ ಈ ಸಾಲಗಾರ ಸಂಘಕ್ಕೆ ಸದಸ್ಯರಾಗಿ ಆಯ್ಕೆ ಮಾಡಿದಂತ ನಮ್ಮ ಅಧ್ಯಕ್ಷರುಗಳು ವಿಕ್ರಮ್ ಧನಂಜಯ ಸರ್, ಪ್ರೊಡ್ಯೂಸರ್ ಸುನಿಲ್ ಸರ್, ಕುಮರೇಶ್ ಸರ್ ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದ್ರೆ ನಾನು ಜಾಲಿ ಅಂತ ಜಾಲಿಯಾಗಿ ತಿರುಗ್ತಾ ಇದ್ದನ್ನ ಕರ್ಕೊಂಡು ಬಂದು ಸಾಲಗಾರರಾಗಿ ಮಾಡ್ಬಿಟ್ರು. ಜಾಲಿ ಅಂತ ಇದ್ರು ಅವ್ರು, ಹೆಂಗ್ ಸಾಲಗಾರ ಆದ್ರು ಅಂದ್ರೆ ಆದ್ರೆ ಈ ಪಿಕ್ಚರ್ ಅಲ್ಲಿ ನಾನು ದೊಡ್ಡ ಸಾಲಗಾರ. ನನ್ನ ಜೊತೆಲಿ ನಮ್ಮ ಭೀಮಾ ಪಿಕ್ಚರ್ ಅಲ್ಲಿ ಕೂಡ ನಮ್ಮ ಮಲ್ಲ ಅಂತ ಒಬ್ಬ ಮಾಡ್ದ, ಅವನು ಈ ಪಿಕ್ಚರ್ ನನ್ನ ಜೊತೆಲಿ ಪಾರ್ಟ್ನರ್ ಆಗಿ ಮಾಡಿದ್ದಾನೆ. ತುಂಬಾ ಚೆನ್ನಾಗಿ ಬಂದಿದೆ. ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಿ ಆದ್ರು, ಅದೇ ತರ ಈ ಪಿಕ್ಚರ್ ಕೂಡ ನಮ್ಮ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಆ ತರ ಬರ್ದಿದ್ರು ಧನೂರು, ಸೂಪರ್ ಆಗಿದ್ದು. ನಾನು ಒಂದೊಂದ್ ಸೀನು ಮಾಡೋವಾಗ ಕೂಡ ತುಂಬಾ ಖುಷಿ ಆದೆ. ಯಾಕಂದ್ರೆ ಆ ಪಿಕ್ಚರ್ ನನಗೆ ತೂತ್ ಕಾಚ್ ಹಾಕಿ ಒಂದು ಫೇಮಸ್ ಮಾಡಿದ್ರು. ಈ ಪಿಕ್ಚರ್ ಅಲ್ಲಿ ಕಾಚೆ ಪೈಂಟೇ ಇಳಿಸ್ಬಿಟ್ರು ನನ್ನ. ಆ ತರ ಒಂದು ಕ್ಯಾರೆಕ್ಟರ್ ಎಲ್ಲ ಕೊಟ್ಟು, ಯಾಕಂದ್ರೆ ಇದು ಯಾಕೆ ಹೇಳಕ್ ಬರ್ತೀನಿ ಅಂದ್ರೆ ಸರ್, ಇದು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇದನ್ನ ಹೇಳ್ತೀನಿ ಅಂದ್ರೆ ನನ್ನ ಹಿಸ್ಟ್ರಿಯಲ್ಲಿ ನಾನು ಯಾವುದೇ ಒಂದು ಈ ತರ ಒಂದು ಕಂಟೆಂಟ್ ಇರೋ ಸೀನ್ ಮಾಡೋ ಪಿಕ್ಚರ್ ಅಂತೂ ಬ್ಲಾಕ್ ಬಸ್ಟರ್ ಆಗುತ್ತೆ. ಯಾಕಂದ್ರೆ ನಾನು ಟಗರಲ್ಲಿ ಹುಚ್ಚ ಮಾಡ್ಕೊಳ್ಳೋ ತರ ಒಂದು ಸೀನ್ ಮಾಡಿದೆ, ಆ ಪಿಕ್ಚರ್ ಸೂಪರ್ ಬ್ಲಾಕ್ ಬಸ್ಟರ್ ಆಯ್ತು. ಅದೇ ತರ ಭೀಮಾ ಪಿಕ್ಚರ್ ಅಲ್ಲಿ ನಾನು ಒಂದು ತೂತ ಕಾಚ್ ಹಾಕೊಂಡ್ ಬಂದೆ, ಅದು ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಹಿಟ್ ಆಯ್ತು. ಇಲ್ಲ, ಈ ಪಿಕ್ಚರ್ ಅಲ್ಲಿ ಧನು ಏನ್ ಮಾಡ್ತಾರೆ ಅಂದ್ರೆ, ಸಾಲ ಮಾಡಿದ್ಯಾ ಕೊಡಕ್ ಆಗ್ತಲ್ಲ ನಿನ್ಗೆಲ್ಲ ಯಾಕಪ್ಪ ಪೈಂಟ್ ಶರ್ಟ್ ಅಂತ ಪೈಂಟ್ನೇ ಬಿಚ್ಚಿಬಿಡ್ತಾರೆ ನನ್ಗೆ. ಇಲ್ಲ ಬರೀ ಪೈಂಟ್ ಮಾತ್ರ, ಕಾಚ ಅದು ಕೂಡ, ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ. ಅದು ಹೇಳ್ಬಾರ್ದು, ಅದು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಅಲ್ಲಿ ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ, ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ನನಗೆ. ಯಾಕಂದ್ರೆ ಈ ತರ ಒಂದು ಪಿಕ್ಚರ್ಗಳಲ್ಲಿ ನಾನು ಮಾಡಿದ ಪಿಕ್ಚರ್ಗಳಲ್ಲಿ ಈ ತರ ಒಂದು ಸೀನ್ ನನಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಟ್ಟಿದೆ. ಇದಲ್ಲೂ ಮಾಡಿಕೊಡುತ್ತೆ ನನಗೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು ಅದು ನಾನು ಪಿಕ್ಚರ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಹೇಳ್ಬಿಟ್ರೆ ಎಲ್ಲ ಹೋಗ್ಬಿಡು, ಇದು ಖುಷಿ ಹೋಗ್ಬಿಡುತ್ತೆ ನಮ್ದು. ನೋಡಿದ್ರೆ ಅಲ್ಲಿ ಎಲ್ಲಿ ನಾವು ಇರ್ತೀವಿ ಅಲ್ಲೆಲ್ಲ ಜಾಲಿ ಅಂತ ಜಾಲಿಯಾಗಿ ಇರಬೇಕು. ನಾವು ಸಾಲ ಮಾಡೋದು ಕೂಡ ಜಾಲಿ ಮಾಡಕ್ಕೆ. ಆ ಥರ ನಮಗೆ ಎಲ್ಲ ವಿಷಯದಲ್ಲೂ ನಮಗೆ ಸಖತ್ತಾಗಿ ಸೀನ್ ಕೊಟ್ಟಿದ್ದು, ನಮ್ಗೆ ಖುಷಿ ಮಾಡಿದ್ದಾರೆ. ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ಕೂಡ ಶುಭ ಹಾರೈಸ್ತೀನಿ. ಮತ್ತೆ ನಮ್ಮ ಇವತ್ತು ತುಂಬಾ ಬೇಜಾರಾದ ಒಂದು ದಿನ ಏನಂದ್ರೆ, ನಮ್ಮ ಅಪ್ಪು ಸರ್ ನಮ್ಮನ್ನೆಲ್ಲ ಬಿಟ್ಟಾಗಲಿ 4 ವರ್ಷ ಆಯ್ತು. ಅವ್ರ ಜೊತೆಲಿ ಕೂಡ ನನ್ಗೊಂದು ಪಿಕ್ಚರ್ ದಿಕ್ತು ಅಂತ ಒಂದು ಪಿಕ್ಚರ್ ಇತ್ತು. ಅವ್ರ ಜೊತೆಲಿ ಮಾಡಿದ್ರೆ ನಾನು ನಮ್ಮ ರಾಜಣ್ಣ ಫ್ಯಾಮಿಲಿ, ರಾಜವಂಶ ಎಲ್ಲಾ ಜೊತೆಲಿ ಮಾಡಿದಂತ ಒಂದು ಖುಷಿಯಾಗಿರುತ್ತೆ. ಅವ್ರು ಬಿಟ್ಟು ನಮ್ಮನ್ನ ಹೋಗಿ 4 ವರ್ಷ ಆಯ್ತು ಅಂದ್ರೆ ನೆನ್ಸ್ಕೊಳ್ಳೋಕೆ ತುಂಬಾ ಬೇಜಾರಾಯ್ತು. ಅದೊಂದು ಇವತ್ತು ಖುಷಿದಿಂದಲ್ಲ, ಅದೊಂದು ಬೇಜಾರ್ ದಿನ. ಎಲ್ಲ ಸರ್ ನಾವು ಎಲ್ಲೆಲ್ಲ ಯಾವುದೋ ನಾವು ಇಬ್ರು ಪಾರ್ಟ್ನರ್ ಇರ್ತೀವಲ್ಲ ಸರ್, ಪಿಕ್ಚರ್ ಭೀಮಾ ಪಿಕ್ಚರ್, ಅದು ಕಾಂಬಿನೇಷನ್ ಹಂಗೆ ಇರ್ಬೇಕಂತ ಅದನ್ನು ಮಾಡಿದ್ದು. ಎಲ್ಲ ಒಂದು ಸೀನು ರಿಯಾಕ್ಟ್ ಮಾಡ್ತೀರಾ, ಆ ತರ ಖುಷಿ ನಗು ಇರುತ್ತೆ, ಜಾಲಿ ಅಲ್ಲೂ ಇರುತ್ತೆ. ನಾವು ಆ ತರ ಮಾಡಿದೀವಿ ಇಬ್ರು, ನಮ್ಮ ಕಾಂಬಿನೇಷನ್ ಸೂಪರ್ ಆಗಿ ಬಂದಿದೆ ಸರ್. ಇದರಲ್ಲಿ ಅದೇ ಹೇಳಿವ ಸರ್, ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ ಅಂತ. ನಾವು ಪಿಕ್ಚರ್ ಅಲ್ಲಿ ನೋಡ್ಬೇಕು ಅದು, ಯಾಕಂದ್ರೆ ಇಲ್ಲೇ ಹೇಳ್ಬಿಟ್ರೆ ಪಿಕ್ಚರ್ ನೋಡೋಕೆ ಮಜಾ ಇರೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ನೀವು ಹೇಳೋದು ಮಾತ್ರ ಕೆತ್ತಕ್ ಆಗಲ್ಲ, ಮನ್ಸಲ್ಲಿ ಮೈಂಡಲ್ಲಿ ಬಿತ್ತೋದು ಏನಂತ. ಇಲ್ಲಿ ಸರ್ ನಾವು ಸಕ್ಸಸ್, ನಾವು ನಾಚಿಕೆ ಪಟ್ಕೊಂಡು ಎಂತ ವ್ಯಕ್ತಿ, ಗಣ್ಯ ವ್ಯಕ್ತಿಗಳು ಯಾವ ತರ ಎಲ್ಲ ಮುತ್ತಿನಾರ ಪಿಕ್ಚರ್ ಅಲ್ಲಿ ವಿತೌಟ್ ಆಗಿ ಮಾಡಿದ್ದಾರೆ ವಿಷ್ಣುವರ್ಧನ್ ಸರ್. ಅವ್ರಿಗಿನ್ನ ದೊಡ್ಡವರ ನಾವು, ಅವ್ರ ಉಗುರಿಗಿಲ್ಲ ನಾವು. ಅಂತವ್ರೆಲ್ಲ ನೋಡಿ ನಾವು ಮಾಡಿದಾಗ, ಅಂತವರೆಲ್ಲ ಮಾಡಿದವಾಗ ನಾವು ಇದೆಲ್ಲ ಏನ್ ಕಾಚಲ್ಲ, ಏನ್ ದೊಡ್ಡ ವಿಷಯನ ಸರ್. ಸರ್ ಬೇಡ ಮಾತು, ಯಾಕಂದ್ರೆ ಕುಮರೇಶ್ ಅವರು ಒಂದು ಮಾತು ಹೇಳಿದ್ರು. ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರ್ ಎಲ್ಲಿದ್ದಾರೆ,
ಅವರ ಧ್ಯೇಯ ಏನ್ ಗೊತ್ತಾ, ಮುಜುಗರವಿಲ್ಲದೆ ಸಂಸಾರ ಸಮೇತರಾಗಿ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಸಿನಿಮಾನೇ ನಿರ್ಮಾಣ ಅವ್ರು ಮಾಡಿರೋದು. ಅವ್ರು ಹೇಳಿರೋ ತಮಾಷೆ ಇಲ್ಲ ತಮಾಷೆ ಇಲ್ಲ, ಸೀರಿಯಸ್ ಇದು. ನೀವು ತಮಾಷೆ ಅನ್ಕೋಬೇಡಿ, ಇದು ಸೀರಿಯಸ್. ಯಾಕಂತ ಹೇಳ್ತಾ ಅಂದ್ರೆ ಮೇಡಮ್, ಇವಾಗ ನೀವ್ ಹೇಳ್ತೀರಾ ಆ ತರ ಒಂದು ವಿಷ್ಣುವರ್ಧನ್ ಸರ್ ಮಾಡಿದಂತ ಒಂದು ಪಿಕ್ಚರ್ ಸಿಲ್ವರ್ ಜೂಬ್ಲಿ ಹೋಯ್ತು, 1 ವರ್ಷ ಹೋಯ್ತು. ಅದು ನೋಡೋ ಕಣ್ಣೋಟ ಇದೆ. ನಾವು ಅದು ಸೆಕ್ಸ್ ಆಗಿ ನೋಡಿದ್ರೆ ಅದು ಸೆಕ್ಸ್ ಅವ್ರು ಮಾಡಿರೋದು. ಜಾಲಿ ಜಾಲಿ ಜಾಲಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನೀವು ಹೇಳಿದಕ್ಕೆ ಕೇಳ್ತೀವಿ. ಎಲ್ಲಾ ಜನ ಡೈರೆಕ್ಟರ್ ನನ್ ಕಡೆ ಕಂಡಿದ್ದಾರೆ ಮೇಡಮ್, ಏನೇನ್ ರಿವೀಲ್ ಮಾಡ್ತಾರೋ ಅಂತ ಭಯ ಬೀಳ್ತಾರೆ. ಇಲ್ಲ ಮೇಡಮ್, ನಾವು ರಿವೀಲ್ ಮಾಡೋದಿಲ್ಲ. ನಾವು ಹೇಳೋ ವಿಷಯ ಜನರಿಗೆ ಹೋಗಿ ಕರೆಕ್ಟ್ ಆಗಿ ತಡಬೇಕು. ನಾವು ಮಾತಾಡಿ ತಪ್ಪಾಗ್ಬಿಡುತ್ತೆ ಆಮೇಲೆ, ಇಲ್ವಾ? ಅದು ಒಂದೊಂದು ಸೀನು ಕಾಮಿಡಿಗೆ ಅದು ಇಕ್ಬೇಕು ಅಂತ ಇಕ್ಕಿದ್ರು. ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯ್ತು, ಟಗರು ದೊಡ್ಡ ಮಟ್ಟದಲ್ಲಿ ನೋಡು. ಅದೇ ಒಂದು ಮೈಂಡಲ್ಲಿ ಅವ್ರು ಇಕ್ಕಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಇಟ್ಟಾಗಬೇಕು. ಈ ಮುತ್ತಿನಾರ ಯಾಕೆ ಎತ್ತನೆ ಅಂದ್ರೆ ಅವತ್ತು ಅವರೇ ಮಾಡಿದ್ದಾರೆ, ನಾವು ಲೆಕ್ಕ ಇಲ್ಲ. ಅದಕ್ಕೋಸ್ಕರ ಅದನ್ನ ಹೇಳಿದ್ ನಾವು. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ನಮಸ್ಕಾರ ಹೇಳ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಾಕ್ ಅವರೇ. ತುಂಬಾನೇ ಖುಷಿ ಆಗ್ತದೆ ಆಕ್ಚುಲಿ. ಯಾಕಂದ್ರೆ ಸುಮಾರು ಜನ ಕೇಳ್ತಿರೋ ಲೋಕೆ ಎಲ್ಲಿ ಕಾಣಿಸ್ತಾನೆ ಇಲ್ಲ, ಎಲ್ಲೂ ಕಾಣಿಸ್ತಾನೆ. ನಿಜವಾಗ್ಲೂ ಬೆಳ್ಳಗಿದ್ದೀನಿ, ಅದಕ್ಕೆ ಕಾಣಿಸಿಲ್ಲ. ಸಾಲಗಾರರ ಸಹಕಾರ ಸಂಘ ಈ ಒಂದು ಸಿನಿಮಾಗೆ ಸಾಕಷ್ಟು ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನನಗೆ ಒಂದು ಮೈಲ್ಗಲ್ಲು. ಯಾಕಂದ್ರೆ ಪ್ರಯಾಣಿಕರ ಗಮನಕ್ಕೆ ಅಂತ ಒಂದು ಸಿನಿಮಾ ಮಾಡಿದಾಗ ಅದ್ಭುತವಾದ ಪ್ರಚಾರ ಒಂದು ಆಗ್ಬೇಕಾಗಿತ್ತು. ಆಕ್ಚುಲಿ ಆ ಸಿನಿಮಾಗೆ ಏನಾದ್ರು ಪ್ರಚಾರ ಆಗಿದೆ. ಇವತ್ತು ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ. ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾರೆ ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಸಿನಿಮಾಗಳನ್ನ ಮಾಡ್ತೀವಿ, ಪ್ರಚಾರ ಮಾಡಲ್ಲ. ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರುಗಳನ್ನು ಕೋಟಿ ಸಿನಿಮಾ ಮಾಡ್ತಾರೆ, ಪ್ರಚಾರ ಮಾಡಲ್ಲ. ಅದು ನಾನು ಕಣ್ಣಾರೆ ನೋಡಿದೀವಿ ಆಕ್ಚುಲಿ. ಬಟ್ ಇವತ್ತು ನಾವು ಪ್ರಚಾರಕ್ಕೋಸ್ಕರ ಸಾಕಷ್ಟು ಸಮಯ ಬೇಕು ಅಂತ ಹೇಳಿ ಇವತ್ತಿಂದ ಶುರು ಮಾಡಿದೀವಿ. ಯಾಕಂದ್ರೆ ಅಪ್ಪು ಸರ್ ದಿನ ಇವತ್ತು ಆಕ್ಚುಲಿ ನಮ್ಗೆ ಈ ಒಂದು ಸವಿ ನೆನಪು ಇರ್ಲಿ ಅಂತಾನೆ ಇವತ್ತು ಗುರುಜಿಯವರು ಇದೇ ದಿನ ಇದೇ ಟೈಮು ಒಳ್ಳೇದು ಅಂತ ಹೇಳಿ ಅವ್ರು ಹೇಳಿದಕ್ಕೆ ಈ ದಿನ ಶುರು ಮಾಡ್ಕೊಂಡು, ಹಾಗೆ ಪ್ರಚಾರನೇ ತುಂಬಾ ಮುಖ್ಯ. ಈಗ ಸೂ ಫ್ರಮ್ ಸೋ ಬಂತು, ಓಕೆ, ಸಾಲಗಾರರ ಸಹಕಾರ ಸಂಘ ಕೇಳಿದ ತಕ್ಷಣ ವಾವ್, ಎಲ್ರಿಗೂ ಎಲ್ಲೋ ಒಂದ್ ಕಡೆ ಒಂದು ನಗು ಬರುಸುತ್ತೆ, ನಗು ತರಿಸುತ್ತೆ. ಹಾಗೆ ರೀಕಾಲ್ ಮಾಡುತ್ತೆ ನಾವು ಎಷ್ಟು ಸಾಲಗಳು ಮಾಡಿದೀವಿ ಅಂತ ಹೇಳಿ. ಸೊ ಈ ಸಿನಿಮಾದಲ್ಲಿ ನಂದು ಆಕ್ಚುಲಿ ಸಾಲ ಮಾಡಕ್ಕೆ ಎಷ್ಟು ಒದ್ದಾಡ್ತೀನಿ, ಏನೆಲ್ಲ ಕಷ್ಟಗಳು ಪಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದು. ಇಟ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆಕ್ಚುಲಿ. ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳಿದೀವಿ, ಬಟ್ ಸ್ನೇಹಿತರ ವರ್ಗದವ್ರ ಹತ್ರ ನಾವು ಸಾಲ ಕೇಳೋದು ಜಾಸ್ತಿ. ಸರ್ ನನ್ನ ಫೋನ್ಗಳು ಎತ್ತಲ್ಲ, ಯಾರು ಒಂದ್ ನಿಮಿಷ ಮಗ ಬರ್ತೀನಿರೋ ಅಂತ ಹೇಳ್ಬಿಡ್ತಾರೆ. ಯಾರು ಆತ್ಮೀಯರು ನಮ್ಗೆ ಯಾರು ಹತ್ರ ಆಗ್ತಾರೆ? ದುಡ್ಡಿಂದಾನೇ ತುಂಬಾ ಜನ ದೂರ ಆಗ್ತಾರೆ, ತುಂಬಾ ದುಡ್ಡಿಂದಾನೇ ಸಿಕ್ಕಾಬಿಟ್ಟೆ ಜನ ದೂರ ಆಗ್ತಾರೆ. ಈಗ ನೋಡಿ, ನಾವು ಪ್ರಚಾರಕ್ಕೆ ಅಂತ ಈ ಒಂದು ಸಿನಿಮಾಗೆ ನಾನು ಪ್ರಚಾರಕ್ಕೆ ಅಂತ ಹೇಳಿ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಕಾಂಟ್ಯಾಕ್ಟ್ ಮಾಡಿದೀವಿ. ಎಲ್ಲೋ ಒಂದು ಕಡೆ ಇದು ಆಗುತ್ತಾ, ವರ್ಕ್ ಆಗುತ್ತಾ ಗೊತ್ತಿಲ್ಲ, ಬಂದಿಲ್ಲ ಅವರು. ಕಾರಣ ನಾವು ಮಾಡ್ತಾರೆ ಬಿಡೋ. ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ನಮ್ಮ ಹತ್ರನು ಡೇಟ್ ಕೊಟ್ಟು ವಿಡಿಯೋ ಎಲ್ಲ ಮಾಡಿ ಎಲ್ಲಾನು ಮಾಡಿದೀವಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕಿದೀವಿ, ಬಂದಿಲ್ಲ. ಕಾರಣ ಗೊತ್ತಿಲ್ಲ. ಅಲ್ಲಿ ಇನ್ನೊಂದ್ ಕಡೆ ಪ್ರೋಗ್ರಾಮ್ ಆಲ್ರೆಡಿ ಒಂದು ವಾರದ ಹಿಂದಾನೆ ಹೇಳಿತ್ತು. ಎಲ್ಲ ಒಂದ್ ಕಡೆ ಬಂದ್ರೆ ನಮ್ಗೊಂಚೂರು ಸಪೋರ್ಟ್ ಆಗಿದೆ. ಕಾರಣ ಇಷ್ಟೇ, ಸ್ನೇಹಿತರು. ಇವತ್ತು ನೋಡಿ, ನಮ್ KR ಪೇಟರ್ ಆಗಿರ್ಬೋದು, ಸೋನು ಆಗಿರ್ಬೋದು, ಜಿಜಿ ಆಗಿರ್ಬೋದು, ಜಿಜಿ ದಿವ್ಯಾ ಆಕ್ಚುಲಿ ಅವರಿಬ್ರು ಇವಾಗ ತಾನು ಜಸ್ಟ್ ಶೂಟ್ ಮುಗಿಸ್ಕೊಂಡು ಮಗುನ ಎತ್ಕೊಂಡ್ ಬಂದಿದ್ದಾರೆ. ಇದು ಒಂದು ಸ್ನೇಹ, ಇದೊಂದು ಸ್ನೇಹ. ಆ ಮಗು ಸಮೇತನು ಕರ್ಕೊಂಡ್ ಬಂದಿದ್ದಾರೆ. ಈ ಮಡೆನೂರ್ ಮನು ಪಾಪ ಅವರು ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ನೋಡಿ, ನಮ್ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಬಿಗ್ ಬಾಸ್ ಜೊತೆ ಸೋನು ಅವ್ರ ಜೊತೆ ಸೋನುಗೆ ಹೆಂಗ್ ಕಾಂಟ್ಯಾಕ್ಟ್ ನೀವು ಅಂತ ಕೇಳಿರ್ಬೋದು. ಆಕ್ಚುಲಿ ಸೋನು ಅವ್ರು ನಾನು ಅವರು ಸೀಸನ್ OTT ಸೀಸನ್ ಅಲ್ಲಿ ಇದ್ದು ಬಿಗ್ ಬಾಸ್ ಅಲ್ಲಿ. ಸೋನು ಅವ್ರ ವ್ಯಕ್ತಿತ್ವನ ಬೇರೆ ರೀತಿ ನೋಡಿದಿರಾ ಬಿಗ್ ಬಾಸ್ ಅಲ್ಲ ನೀವು. ಅವ್ರ ಒಂದು ಮುಖ ಬೇರೆ ತರ ಇರ್ಬೋದು, ಬಟ್ ಅವ್ರು ಆಕ್ಚುಲಿ ಒಂದು ಮುಗ್ಧತೆ ಇದೆ. ಅಣ್ಣ ಅಂತ ಪ್ರೀತಿಯಿಂದ ಕರೀತಾರೆ, ಅವ್ರ ಜೊತೆ ಮಾತಾಡ್ತೀನಿ. ಹೀಗಾಗಿ KR ಪೇಟರ್ ನಮ್ಗೆ ಕಾಮಿಡಿ ಕಿಲಾಡಿಗಳಿಂದನೂ ಗೆಳೆಯ ನೀನ್ ಮಾಡಿ ನಾನು ಬರ್ತೀನಿ ಎಲ್ಲೇ ಇದ್ರು ಅಂತ ಅವ್ರು ಹೇಳ್ತಾರೆ. ಅದೊಂದು ಖುಷಿ ನನ್ಗೆ. ಯಾವಾಗ್ಲೂ ಜೊತೆಲಿ ಇರ್ತಾರೆ. ಪ್ರಚಾರಕ್ಕೆ ಬಂದಿದ್ದಾರೆ, ಯಾರನ್ನೋ ಕರೆದಿದೀವಿ ನಾವು. ಚಂದ್ರಪ್ಪ ಸರ್ ಅಂತ ಬಂದಿದ್ದಾರೆ, ಅವರು ದೊಡ್ಡ ಕಂಪನಿ CEO ಅವರು ಬಂದಿದ್ದಾರೆ. ರಘು ಸರ್ ಅಂತ ದೊಡ್ಡ ಶಿಲ್ಪಿಗಳವರು, ಅವರು ಅಲ್ಲೇ ಕುತ್ಕೊಂಡಿದ್ದಾರೆ, ಅವರು ಬಂದಿದ್ದಾರೆ. ಅಶೋಕ್ ಸರ್ ಅಂತ ಒಬ್ರು ಬಂದಿದ್ದಾರೆ. ಎಲ್ಲ ಕೆಲಸಗಳು ಎಲ್ಲೋ ಲೋಕಿ ಮಾಡ್ತಿದ್ದಾನೆ, ಅವ್ನಿಗೆ ಸಾಥ್ ಕೊಡೋಣ ಅಂತ ಹೇಳಿ ಬಂದಿದೆ. ಇದು ಸ್ನೇಹ. ಈಗ ನಾನು ಅವತ್ತ ದುಡ್ಡಿನ ಕೇಳಕ್ಕಾಗಲ್ಲ. ಸರ್ ಸ್ವಲ್ಪ ದುಡ್ಡು ಕೊಡಿ, ಲೋಕಿ ಮಾಡ್ತೀನಿರಮ್ಮ ನಿಮಿಷ ಅಂತ ಹೇಳಿ ಕಟ್ ಮಾಡ್ತಾರೆ ಫೋನ್. ಈ ತರ ತುಂಬಾ ಜನ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾರಾದ್ರೂ ಎಮರ್ಜೆನ್ಸಿಗೆ ಒಂದ್ ಸ್ವಲ್ಪ ದುಡ್ಡು ಕೊಡಿ ಅಂದ್ರೆ ಕೊಡಲ್ಲ, ಏನಾದ್ರೂ ಒಂದು ರೀಸನ್ ಹೇಳಿ ಹೇಳ್ತಾರೆ. ಬಟ್ ಈ ಸಿನಿಮಾ ಮಾಡಕ್ಕೆ ನಿಜವಾಗ್ಲೂ ನಮ್ಮ ಕುಂಬ್ರೇಶ್ ಸರ್ ಆಗಿರ್ಬೋದು, ನಮ್ಮ ವಿಕ್ರಮ್ ಅವ್ರ ಆಗಿರ್ಬೋದು, ಅನಿರುದ್ಧ ಅವ್ರ ಆಗಿರ್ಬೋದು, ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಗೊತ್ತಾಯ್ತು, ಪ್ರತಿ ಸರಿನೂ ಅವ್ರಿಗೆ ಫೋನ್ ದುಡ್ಡು ಬರ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಿನಿಮಾ ಸಕ್ಕದ ಮಾಡೋಣ, ರೀಚ್ ಮಾಡೋಣ ಅಂತ ಪ್ರಚಾರ ಮಾಡಿದ್ವಿ ಸಿಕ್ಕಾಪಟ್ಟೆ. ನನಗಂತೂ ಇದೊಂದು ಫ್ಯಾಮಿಲಿ ತರ ಆಗ್ಬಿಟ್ಟಿತ್ತು. ಈ ಸಿನಿಮಾ ಇಂದ ನನ್ನ ಜರ್ನಿ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಸಾಲ ತೀರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾ ನನ್ಗೊಂದು ಮೈಲ್ಗಲ್ ಆಗುತ್ತೆ. ಯಾಕಂದ್ರೆ ಈ ಪಾತ್ರ ನೋಡಿದ ತಕ್ಷಣ ಜನಗಳು ಮೆಚ್ಕೊಂತಾರೆ ಅನ್ನೋದು ನನಗೆ 200%. ಯಾಕಂದ್ರೆ ನಾವು ಇಲ್ಲಿ ಲಾಸ್ಟ್ ಒಂದು ಲೈನ್ ಇದೆ ನೋಡಿ, ಬಕೆಟ್ ಹಿಡಿಯಲ್ಲ ಅಂತ ಹೇಳಿ. ಆ ಬಕೆಟ್ ನನಗೆ ಬಕೆಟ್ ಹಿಡಿಯಕ್ ಬರಲ್ಲ. ಒಂದು ಸಿಗರೇಟ್ಸ್ ಅದಲ್ಲ, ಒಂದು ಕುಡಿಯಲ್ಲ, ಏನು ಮಾಡಲ್ಲ. ಅಂತವ್ರಿಗೆ ವ್ಯಾಲ್ಯೂ ಜಾಸ್ತಿ ಇದೆ. ಕಲಾವಿದರುಗಳು ಅವ್ರ ಜೊತೆ ಹೋದ್ರೆ ಕುಡಿಬೇಕು, ಸಿಗರೇಟ್ ಸೇದ್ಬೇಕು, ಅವಾಗ ಕರ್ಕೊಂತಾರೆ ಜೊತೆಲಿ. ಅವನೇನೋ ನಾನ್ ವೆಜ್ ತಿನ್ನಲ್ಲ, ಅವನೇನಕ್ಕ ಕರಿತೇನೆ. ಕಲೆ ಇದೆ ಗುರು, ಕಲೆ ಇದೆ, ಅದನ್ನ ಕೊಟ್ಟು ಕರೀರಿ.
ಬರೀ ಅದೇ ಬೇಕಾ ನಿಮಗೆ? ಅದೇ ಬೇಕಾ? ಅದಿದ್ರೇನೆ ನಿಮಗೆ ಒಳ್ಳೆ ಫ್ರೆಂಡ್ಸ್ಗಳು ಇರಬೇಕು, ಅವ್ರನ್ನ ಕರೆದು ಅವ್ರಿಗೆ ಸಿನಿಮಾ ಕೊಡಿ. ಈಗ ನಂಬ್ತಿರೋ ಬಿಡ್ತಿರೋ ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ಮಜಾ ಭಾರತ, ಎಷ್ಟು ಜನ ಕಲಾವಿದರುಗಳಿದ್ದಾರೆ, ಕಾಮಿಡಿ ಹಾಸ್ಯ ಕಲಾವಿದರು. ಒಂದೊಂದು ಸಿನಿಮಾ ತೆಗೆದು ನೋಡಿ 6 ಜನ 7 ಜನ 8 ಜನ ಇರ್ತಾರೆ ಕಾಮಿಡಿ ಕಿಲಾಡಿಗಳು. ಇವತ್ತು ಲೋಕೇಶ್ ಯಾವ ಸಿನಿಮಾದಲ್ಲೂ ಮಾಡಿಲ್ಲ ಆ ತರ. ಏಕಲವ್ಯ ಒಂದು ಸಿನಿಮಾ ಮಾಡಿದೆ, ನಮ್ ಸೂರಜ್ ಅವ್ರು ಇವ್ರದ್ದು. ಪ್ರೇಮ್ ಸರ್ಗೋಸ್ಕರ ಅವ್ರು ಒಂದೇ ಹೇಳ್ತು, ಏಯ್ ಮಗನೇ ಬರ ಇಲ್ಲಿ ಅಂದ್ರು. ಯಾಕಂದ್ರೆ ಅವ್ರ ತರ ನಾನು ಕಾಮಿಡಿ ಕಿಲಾಡಿಗಳು ಆಕ್ಟ್ ಮಾಡಿದ್ದೆ. ಪ್ರೇಮ್ ಸರ್ ತರ ಆಕ್ಟ್ ಮಾಡ್ಕೊಂಡು ಅವ್ರು ನಗ್ಸಿದ್ದೆ ಸಿಕ್ಕಾಪಟ್ಟೆ, ಕಾಲ ಎಳ್ದಿದ್ದೆ ಅವ್ರಿಗೆ. ಅದಕ್ಕೆ ಅವ್ರಿಗೆ ಆ ಸಿನಿಮಾ ಏಕಲವ್ಯ ಸಿನಿಮಾ ಕರೆದು ಸೀರಿಯಸ್ ಪಾತ್ರ ಕೊಟ್ಟಿದ್ದಾರೆ, ಕಾಮಿಡಿ ಪಾತ್ರ ಕೊಟ್ಟಿಲ್ಲ. ಈಗ ಒಂದು ಮೊನ್ನೆ ಕೇಸರಿ ಅಂತ ಸಿನಿಮಾ ಮಾಡಿದೆ, ಅದ್ರಲ್ಲೂ ಸೀರಿಯಸ್ ಪಾತ್ರ. ಸುಮಾರು ಪಾತ್ರಗಳು ಮಾಡ್ತಾನೆ. ಎಲ್ಲೋ ಒಂದು ಕಡೆ ಕೆಟ್ಟ ಅಭ್ಯಾಸಗಳು ಇದ್ರೇನೆ ಚಾನ್ಸ್ಗಳು ಕೊಡ್ತಾರೆ ಅಣ್ಣ. ಎಲ್ಲೋ ಬಂದ್ರೆ ಸಿನಿಮಾ ರೀಚ್ ಆಗುತ್ತೆ. ಈ ಸಿನಿಮಾ ನನಗೆ ಮೈಲ್ಗಲ್ಲಾಗುತ್ತೆ. ಡೆಫಿನೆಟ್ಲಿ ಹೇಳ್ತೀನಿ, ಲೋಕೇಶ್ ಮತ್ತೆ ಹಾಸ್ಯ ನಟನಾಗಿ ಎಲ್ಲರೂ ಮುಂದೆ ಕಾಣಿಸ್ಕೊಂತ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ನಿಜವಾಗ್ಲೂ. ಅಂಡ್ ಇದೇ ತರ ಸಪೋರ್ಟ್ ಮಾಡಿ ಒಂದು ಹಾಸ್ಯದ ಒಂದು ತಂಡ ಏನಿದೆ ಅದನ್ನ ಮುಂದುವರಿಸಿದ್ರೆ ನಿಮಗೂ ಕಚಗುಳಿ ಕೊಡುವಂತ ಸಬ್ಜೆಕ್ಟ್. ಹಾಸ್ಯ ಸಿನಿಮಾ ಅಂತ ಹೇಳಿ ಇಷ್ಟು ಸೀರಿಯಸ್ ಜಾನರ್ ಅಲ್ಲಿ ಮಾತಾಡ್ತಾ ಇದ್ದೀರಾ? ತುಂಬಾ ಎಮೋಷನಲ್ ಆಕ್ಚುಲಿ. ಅವಶ್ಯಕತೆ ಇಲ್ಲ. ಒಳ್ಳೇದಾಗ್ಲಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ತಮ ಅವಕಾಶ ತಮಗ್ ಸಿಗ್ಲಿ ಅಂತ ಹಾರೈಸ್ತಾ, ಈಗ ನಮ್ಮ ಪ್ರವೀಣ್ ಅವ್ರು ಕಾಮಿಡಿ ಮಾಡ್ತಾರೆ ನೋಡಿ. ಪ್ರವೀಣ ಸಾಲ್ಗಾರ ಅನ್ಬೇಕು. ಮೊದಲಿಗೆ ನಗುವಿನ ಪರಮಾತ್ಮ ಅಪ್ಪು ಸರ್ ಅವರನ್ನ ಮನದಲ್ಲಿ ನೆನೆಯುತ್ತಾ, ಸಾಲ ಮಾಡಿದವ್ರಿಗೆ, ಸಾಲ ತೀರಿಸಿದವ್ರಿಗೆ, ಸಾಲ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡವ್ರಿಗೆ ಈ ಸಾಲಗಾರನ ನಮಸ್ಕಾರ. ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ, ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ರೂ ಜೊತೆನೇ ಇರುವಂತಹ ಒಂದು ಪಾತ್ರ. ಅವರು ಸಾಲ ಕೊಡಿಸೋರು, ನಾವು ಸಾಲ ತಗೊಳ್ಳೋರು. ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆಯುವಂತಹ ಬದುಕಿನುದ್ದಕ್ಕೂ ನಾವು ಏನ್ ಸಾಲ ಮಾಡಿದಾಗ ಏನ್ ಹೋರಾಟಗಳು ಮಾಡ್ತಿರ್ತೀವಿ, ಒಬ್ಬನ ಸಾಲ ತೀರ್ಸಕ್ಕೆ ಇನ್ನೊಬ್ಬನ ಹತ್ರ, ಇನ್ನೊಬ್ಬನ ಸಾಲ ತೀರ್ಸಕ್ಕೆ ಮತ್ತೊಬ್ಬನ ಹತ್ರ, ಯಾವ ರೀತಿ ನಾವು ಬದುಕನ್ನ ಹೋರಾಟದ ಹತ್ರ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದು ಸಿನಿಮಾ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆಗಳು, ನೈಜವಾದಂತಹ ಘಟನೆಗಳು. ಒಂದು ಫ್ರೆಂಡ್ಶಿಪ್ ಇರ್ಬೋದು, ಜೊತೆಗೆ ಲವ್ ಇರ್ಬೋದು, ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಎಲ್ಲಾನು ಒಗ್ಗೂಡಿದಂತ ಒಂದು ಸಿನಿಮಾ. ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ. ಆಗ್ಲೇ ಸರ್ ಹೇಳಿದ್ರು ಸಿನಿಮಾದಲ್ಲಿ ಕಂಟೆಂಟ್ ಮತ್ತೆ ತಾಕತ್ತಿದ್ರೆ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ. ನಿಜವಾಗ್ಲೂ ಸರ್ ಅದು ಯಾಕೆಂತಂದ್ರೆ ನಾನು ತುಂಬಾ ಸತಿ ನಾನು ಕೇಳಿದೀನಿ, OTT ಬಂದಂತಹ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸರ್. ಥಿಯೇಟರ್ ನಾವು ಹೋಗಿ ನೋಡ್ತಿದ್ವಲ್ಲ, ಇಷ್ಟು ಬೇಗ ತೆಗೆದ್ರ OTT ನೋಡ್ಕೊಂಡು ಆಮೇಲೆ ಅನ್ನೋ ಮಾತುಗಳು ಬೇರೆ. ಸೊ ಬಂದಾಗ ಆ ಥಿಯೇಟರ್ ಬಂದಾಗ ಆ ಸಿನಿಮಾನ ನೋಡಿ ಅನ್ನೋದೇ ಒಂದು, ಅದು ಕಂಟೆಂಟ್ ಚೆನ್ನಾಗಿರ್ಲಿ ಅಥವಾ ಕಂಟೆಂಟ್ ಚೆನ್ನಾಗಿ ಇಲ್ದೇನೂ ಇರ್ಲಿ, ಬಟ್ ಜನಕ್ಕೆ ಅದನ್ನ ಮಾಡಿದೀವಿ. ಒಬ್ಬ ಪ್ರೊಡ್ಯೂಸರ್ಗಳಾಗಿರ್ಬೋದು, ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಏನೇನೋ ಸಿನಿಮಾಗಳು ಮಾಡಿರ್ತಾರೆ, ಇಷ್ಟಪಟ್ಟು ಮಾಡಿರ್ತಾರೆ. ಸೊ ಅಂತ ಒಂದು ಸಿನಿಮಾಗಳನ್ನ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ಳೋದಷ್ಟೇ. ಕಂಟೆಂಟ್ ನಿಜವಾಗ್ಲೂ ಅದ್ಭುತವಾಗಿದೆ ಈ ಒಂದು ಸಿನಿಮಾದಲ್ಲಿ. ಸಾಲಗಾರ ಸಹಕಾರ ಸಂಘ ಹೆಸರೇ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ರೀತಿ ಸಿನಿಮಾ ಅಂತ. ಈ ಒಂದು ಸಿನಿಮಾನ ಸೊ ದಯವಿಟ್ಟು ತಾವೆಲ್ಲರೂ ಆಶೀರ್ವದಿಸಿ. ಈ ಒಂದು ಸಿನಿಮಾ ನಮ್ಮ 2ನೇ ಸಿನಿಮಾ. ನಾನು ಈ ಬ್ಯಾನರ್ ಅಲ್ಲಿ ಮಾಡ್ತಿರ್ತಕ್ಕಂಥ 2ನೇ ಸಿನಿಮಾ ಒಂದು ಗೆಳೆಯದಲ್ಲಿ ಮಾಡಿದ್ದೆ, ಜೊತೆಗೆ ಈ ಒಂದು ಸಾಲಗಾರ ಸಹಕಾರ ಸಂಘ. ನಮ್ಮ ನಿರ್ದೇಶಕರಾಗಿರ್ತಕ್ಕಂತಹ ವಿಕ್ರಮ್ ಧನಂಜಯ ಅವರಾಗಿರ್ಬೋದು, ಕುಂಬ್ರೇಶ್ ಸರ್ ಆಗಿರ್ಬೋದು, ಅಥವಾ ಸುನಿ ಸರ್ ಆಗಿರ್ಬೋದು, ಜೊತೆಗೆ ತ್ಯಾಗರಾಜ್ ಅಣ್ಣ, ಜೊತೆಗೆ DOP ನಮ್ಮ ಅನಿರುದ್ಧ್ ಸರ್, ಹಾಗೆ ಈ ಒಂದು ಸಾಂಗ್ ನ ಅದ್ಭುತವಾಗಿ ಮಾಡಿರುವಂತಹ ನಮ್ಮ ಭರತ್ ರಾಮ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ ನಮ್ಮನ್ನ ಹಾಗೂ ನಮ್ಮ ತಂಡದವರನ್ನ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀವಿ. ಪ್ರೋತ್ಸಾಹ ಮಾಡಿ ಸಿನಿಮಾವನ್ನ ಸಾಲ ಮುಕ್ತರನ್ನಾಗಿಸಿ ಅಂತ ಕೂಡ ಕೇಳ್ತಾ, ಎಷ್ಟು ಬ್ರ್ಯಾಂಡ್ ಅನ್ನು ಹೇಳಿದ್ದೀರಾ ಸ್ಟೇಜ್ ಮೇಲೆ. ಈಗ ನಮ್ಮ ತಂಡಕ್ಕೆ ಶುಭ ಹಾರೈಸಲಿಕ್ಕೆ ಬಂದಿರುವಂತಹ ಕುಚಿಕು ಗೆಳೆಯ ಮಾಧ್ಯಮ ಎಷ್ಟು ಜನರ ಬದುಕನ್ನ ಕಟ್ಕೊಡಬಲ್ಲದು ಅಂತ ಖಿಲಾಡಿಗಳ ಪ್ರಾಡಕ್ಟ್ಗಳು. ಇನ್ನು ನಮ್ಮ ಕೆಂಪೇಗೌಡರು ಕೂಡ ನಿರೂಪಕರಾಗಿ ಉದಯ ಟಿವಿನಲ್ಲಿ ಕಾಣಿಸ್ಕೊಂಡು ಮನೆ ಮಾತಾಗಿರುವಂಥದ್ದು. ಎಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ, ಅವರ ವೆರಿ ಟ್ಯಾಲೆಂಟೆಡ್ ಶಿವರಾಜ್ KR ಕೊಳ್ಳೋಣ ಪ್ರೀತಿಯಿಂದ. ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಅಂತ ಹೇಳಕ್ಕಾಗಲಿಕ್ಕಿಲ್ಲ, ಸೋನು ಶ್ರೀನಿವಾಸ್ ಗೌಡ ಅವರು ಕೂಡ ಬರಬಹುದು. ಸನತ್ ಅವರು ಕಮರಟ್ಟು ಚೆಕ್ ಪೋಸ್ಟ್ ಒಳ್ವೆ ಮಂದಾರ ಟೂನ ಹೀರೋ ನಮ್ಮ ಸನತ್ ಅವರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಾ, ದಿವ್ಯಾ ಗೌಡ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ. ಸಿನಿಮಾನಲ್ಲಿ ಇವಾಗ ಶೂಟಿಂಗ್ ಮುಗಿಸಿ ಓಡಿ ಬಂದಿರುವಂಥದ್ದು ಎಸ್ ಗೆಳೆಯರಿಗೋಸ್ಕರ. ಸೊ ಮೊದಲಿಗೆ ದಿವ್ಯಶ್ರೀ ಮೋಹನ್ ಆಗಿ ಬದಲಾಗಿರುವಂತ ನಮ್ಮ ದಿವ್ಯಾ ಜಿಜಿ. ಓವರ್ ಟು ಯು ದಿವ್ಯಾ. ದಿವ್ಯಶ್ರೀ ಮೋಹನ್ ಅಂತ ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ, ಯಾಕಂದ್ರೆ ಮೋಹನ್ ನನ್ನ ತಂದೆ ಹೆಸರು, ಹಾಗಾಗಿ ಆ ಕ್ರೆಡಿಟ್ಸ್ ಅವ್ರಿಗೆ ಸದಾ ಇರಲಿ ಅನ್ನೋಕ್ಕೋಸ್ಕರ ಎಲ್ಲ ಕಡೆ ದಿವ್ಯಶ್ರೀ ಮೋಹನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಕ್ಷಮೆ ಇರಲಿ, ಶೂಟಿಂಗ್ ನಡೀತಾ ಇತ್ತು ಮಾರ್ಕ್ ಸಿನಿಮಾ, ಹಾಗಾಗಿ ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಅದೇ ಗೆಟಪಲ್ಲಿ ಬಂದಿದ್ದೀನಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ತಡವಾಯಿತು ಬಂದಿದ್ದು, ಬಟ್ ಆದರೂ ಕೂಡ ಎಲ್ಲರ ಜೊತೆ ಕೂತು ನಾವು ಆಡಿಯೋನ ನಾವು ವೀಕ್ಷಣೆ ಮಾಡಿದ್ದೀವಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಪ್ರವೀಣ್ ಆ್ಯಂಡ್ ಲೋಕಿ ಅಣ್ಣ.
ಖುಷಿ ಆಗುತ್ತೆ. ಯಾಕೆ ಅಂದರೆ ಒಂದು ಚಿಕ್ಕ ಅಂದರೆ ಸ್ಕ್ರ್ಯಾಚ್ ಅಂತ ಹೇಳ್ತೀವಲ್ಲ, ಫ್ರಮ್ ದ ಸ್ಕ್ರ್ಯಾಚ್ ಅಂತ, ಆ ಪುಟ್ಟು ಮೆಟ್ಲಿಂದ ಹತ್ತು ಬಂದವರು ನಾವೆಲ್ಲರೂ ಪ್ರತಿಯೊಬ್ಬರನ್ನು ಸ್ಕ್ರೀನಲ್ಲಿ ನೋಡುವಾಗ ಅದೇನೋ ಒಂಥರ ಖುಷಿ, ನಮ್ಮನ್ನು ನಾವು ನೋಡ್ಕೊಳ್ಳೋಂಥ ಖುಷಿ. ಹಾಗೆ ಅಂಥದ್ರಲ್ಲಿ ನಮ್ಮ ಜೊತೆಯಲ್ಲಿ ನಡೆದವರು ಪ್ರವೀಣ್ ಆಗಿರ್ಬೋದು, ಲೋಕಿ ಅಣ್ಣ ಆಗಿರ್ಬೋದು, ಈ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರೋದು ತುಂಬಾನೇ ಖುಷಿ ಆಗ್ತಿದೆ. ಬರ್ಲಿ, ಸಿನಿಮಾಗೆ ಬರ್ಲಿ, ಇನ್ನೊಂದಷ್ಟು ಪ್ರೆಸ್ ಮೀಟ್ಗಳಿಗೆ ನಾವು ಸೇರ್ತೀವಿ ಅಣ್ಣ. ಖಂಡಿತ ನಮ್ಮ ಬೆಂಬಲ ನಿಮಗಿರುತ್ತೆ. ಥ್ಯಾಂಕ್ ಯು. ಲವ್ಲಿ, ಥ್ಯಾಂಕ್ ಯು ದಿವ್ಯಾ. ಜಿಜಿ, ನಾವಿವತ್ತು ಆ್ಯಕ್ಚುಲಿ ಸಾಲ ಕೊಡಕ್ಕೆ ಬಂದಿರೋದು ನಮ್ಮ ಲೋಕಿ ಅವ್ರಿಗೆ, ಡೈರೆಕ್ಟರ್ಗೆ, ವಿಕ್ರಮ್ ಅವ್ರಿಗೆ, ಮತ್ತು ಪ್ರೊಡ್ಯೂಸರ್ ಸರ್ಗೆ, ಪ್ರವೀಣ್ಗೆ. ಏನು ಸಾಲ ಅಂತಂದರೆ ಸಹಕಾರನ ಸಾಲ ಕೊಟ್ಟಿದ್ದೀವಿ, ವಾಪಸ್ ಕೊಡ್ಬೇಕು ಸರ್. ಬಡ್ಡಿ ಸಮೇತ ನಮ್ದು ಯಾವಾಗ ಪ್ರಮೋಷನ್ ಇರುತ್ತೋ ಅವಾಗೆಲ್ಲ ಬಂದು ನೀವು ಕೂಡ ಸಾಲ ವಾಪಸ್ ತೀರಿಸಬೇಕು. ಈ ಸಾಲವನ್ನು ಕೊಡೋದಕ್ಕೆ ಕರೆಸಿರ್ತಕ್ಕಂಥ ಅವರಿಗೆ, ಪ್ರೊಡ್ಯೂಸರ್ಗೆ, ನಿರ್ದೇಶಕರಿಗೆ, ಮತ್ತು ಗೆಳೆಯರೆಲ್ಲ ಮಾಡಿದ್ದಾರೆ. ಕೆಂಪೇಗೌಡರು ಇರ್ಬೋದು, ನಮ್ಮ ಜಾಲಿ ಅವರಿರ್ಬೋದು, ಸುಮಾರು ಜನ ಇದರಲ್ಲಿ ಮಹಾದೇವ್ ಸರ್ ಮಾಡಿದ್ದಾರೆ. ನಿರ್ದೇಶಕರು ಒಂದು ಒಳ್ಳೆ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ ಅನ್ನೋ ನಂಬಿಕೆ ಇದೆ. ಎಲ್ಲರೂ ಗೆಳೆಯರೇ ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಸಿನಿಮಾ ನಮಗೆ ಲೋಕಿ ಅವರು ಭಾಳ ವಿಶೇಷ ಅನಿಸಿದ್ದೇನು ಅಂತಂದರೆ, ಇವತ್ತು ನಮ್ಮೆಲ್ಲರೂ ಒಟ್ಟಾಗಿ ಕೂಡಿಸಿದ್ದು ಕಾಮಿಡಿ ಕಿಲಾಡಿಗಳನ್ನು. ನಾವು ವೇದಿಕೆಯಲ್ಲಿ ಯಾವಾಗಲೂ ಒಟ್ಟಾಗಿ ಈ ಥರ ಇರ್ತಿದ್ವಿ. ಸ್ಕಿಟ್ ಮಾಡೋಕ್ಕೆ ಮುಂಚೆ ವೇದಿಕೆಗೆ ಹೋಗ್ಬೇಕಂದ್ರೆ ಕೈಗಾಲೆಲ್ಲ ಗಡಗಡ ಅಂತ ನಡುಗ್ತಾ ಇತ್ತು. ಇವತ್ತು ಕೂಡ ಎಲ್ಲರೂ ಸೇರಿದಾಗ ಒಂದು ಕ್ಷಣ ಹಂಗೆ ಅನಿಸ್ತು ನಮಗೆ, ಸ್ಕಿಟ್ ಮಾಡ್ತಾ ಇದ್ವಿ ಅಥವಾ ಪ್ರಮೋಷನಿಗೆ ಬಂದಿದ್ದೀವ ಅಂತ ಎಲ್ಲರೂ ನೋಡಿದಾಗ. ಸೊ ಅಷ್ಟೇ ಖುಷಿನೂ ಆಯಿತು. ಮತ್ತು ಹಳೆಯ ನೆನಪುಗಳನ್ನು ಮೆಲುಕಾಕಿ ಸಾಲಗಾರ ಸಂಘದಲ್ಲಿ ಸಾಲಗಾರ ಅಂತಕ್ಕಂಥ ಒಂದು ಗಂಭೀರವಾದ ವಿಚಾರವನ್ನು ಹಾಸ್ಯವಾಗಿ ಹೇಳಿಕೊಟ್ಟಿರೋ ನಿರ್ದೇಶಕರಿಗೆ ಒಂದು ಧೈರ್ಯ ಮೆಚ್ಚಬೇಕು. ಅದು ಅಷ್ಟೇ ಗಂಭೀರವಾದ ವಿಚಾರ, ತಮ್ಮೆಲ್ಲರಿಗೂ ಗೊತ್ತಿರೋಂಗೆ. ಅದು ಭಾಳ ನೈಜವಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ. ಎಂಟರ್ಟೈನನ್ನು ಇಡೀ ಕರ್ನಾಟಕಕ್ಕೆ ಸಾಲವನ್ನು ಹಾಕಿಕೊಡ್ಲಿ. ಸಾಲಗಾರರ ಸಹಕಾರ ಸಂಘ ನನ್ನ ಪ್ರಕಾರ ಒಂದು 130 ಕೋಟಿ ಮೆಂಬರ್ಗಳಿರ್ಬೋದು ಇದರಲ್ಲಿ. ಯಾಕಂದ್ರೆ ಹುಟ್ಟ ಮಗಿನ ತಲೆ ಮೇಲೂ ಸಾಲ ಐತೆ ಅಂತ ಹೇಳ್ತಾರೆ. ಅಷ್ಟು ಜನ ಈ ಸಂಘದಲ್ಲಿ ಇದ್ದಾರೆ ಅಂತ ಅನ್ಕೊಂತೀನಿ. ಖುಷಿ ಏನಂತಂದ್ರೆ ಲೋಕಿ ಜಿಜಿ ಹೇಳ್ದಂಗೆ ಥ್ಯಾಂಕ್ ಯು. ಮತ್ತೆ ಒಂದಷ್ಟು ಜನ ವೇದಿಕೆ ಮೇಲೆ ಸಿಗಂಗ್ ಮಾಡಿದ್ರಲ್ಲ, ಅದೊಂದು ಬಹಳ ಖುಷಿಯಾದ ವಿಷಯ. ಪ್ರವೀಣ್ ಹಾಗೆ ಜಾಲಿ ಸರ್, ನಮ್ಮ ಕೆಂಪೇಗೌಡರು ಸಾಂಗ್ ಕೂಡ ಸಕ್ಕತ್ತಾಗಿದೆ. ಆಕ್ಚುಲಿ ತ್ಯಾಗರಾಜ್ ಅವ್ರ ಬಗ್ಗೆ ನಾನು ಹೇಳಬೇಕು. ಬಹುಶಃ ನಾವು ಕಾಮಿಡಿ ಕಿಲಾಡಿಗಳೆಲ್ಲ ಒಂದು 10 ವರ್ಷದಿಂದ ಪರಿಚಯ ನಾವು, ಆದ್ರೆ ತ್ಯಾಗರಾಜ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಾವು 20 ವರ್ಷದ ಸ್ನೇಹ. ನಮಗೆ ಒಂದೇ ತಟ್ಟೆಲ್ಲಿ ಊಟ ಮಾಡಿದೀವಿ ನಾವು. ಸಾಂಗ್ ಸಕ್ಕತ್ತಾಗಿದೆ. ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಹಾಗೆ ಎಸ್ಪೆಷಲಿ ಶರಣ್ ಸರ್ ಅವರ ಧ್ವನಿ ಕೇಳನೆ ಸಖತ್ ಖುಷಿ ಆಗೋಯ್ತು. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಒಬ್ರು ಇಬ್ರು ಅಂತಲ್ಲ, ಎಲ್ಲರೂ ಕೂಡ ನನಗೆ ಕಾಮಿಡಿ ಕೆರಡಿ ಲೋಕಿ ಅಣ್ಣವರು ಫುಲ್ಲು ನಮಗೆ ಜೊತೆಲಿ ಸ್ಕಿಟ್ ಮಾಡಿದ್ದೀವಿ. ಜೊತೆಲಿ ಸ್ನೇಹಿತರು ನಮ್ಮ ಪ್ರವೀಣ್ ಗಸ್ತಿ ಅವರು, ನಾನು ಅಧ್ಯಕ್ಷರು ಅಂತೀನಿ, ಅವರು ಅಧ್ಯಕ್ಷರು ಅಂತಾರೆ ಫೋನಲ್ಲಿ. ಆಮೇಲೆ ನಮ್ಮ ಜಾಲಿ ಸರು, ನಮ್ಮ ಗೆಳೆಯರು ಕೆಂಪೇಗೌಡರು, ಮಿನಿಮಮ್ ಒಂದು ಉದಯ ಕಾಮಿಡಿಯಿಂದ ಒಂದು 12 ವರ್ಷದಿಂದ ಸ್ನೇಹಿತರು ಅವರು. ಎಲ್ಲರೂ ಕೂಡ ನಮಗೆ ಬೇಕಾದವರು ನಮಗೆ ಇಲ್ಲಿ ಹಾಕಿ ಮಾಡಿದ್ದಾರೆ. ಇನ್ನು ಪಂಟ್ರು, ನಮ್ಮ ಧನುಸರ ಡೈರೆಕ್ಷನ್ ಪಂಟ್ರ ಸಿನಿಮಾಗೆ ಫಸ್ಟ್ ಶೋ ಬಂದಿದೆ ನಾನು. ತುಂಬಾ ಚೆನ್ನಾಗಿದ್ದು. ಸಾಲಗಾರರ ಸಹಕಾರ ಸಂಘ ಸ್ಟಾರ್ಟಿಂಗ್ ಲೋಕಿ ಅಣ್ಣ ಫೋನ್ ಮಾಡಿದ್ರು ಇಂಥ ಡೇಟು ಅಂತ. ಹೌದಣ್ಣ ಅಂದೆ. ಟೈಟ್ಲ್ ಕಳಿಸಿದ್ರು, ಅಣ್ಣ ಈ ಸಂಘಕ್ಕಾರ ಓಡ್ ಬರ್ತೀನಿ ಕನ್ನಡ, ಈಗ 4 ತಿಂಗಳಿಂದ ಇದೇ ಸಂಘಕ್ಕೆ ಸೇರ್ಕೋಬೇಕು ಅನ್ಕೊಂಡಿದ್ದೀನಿ ಅಂತೆ. ಎಲ್ರಿಗೂ ಒಳ್ಳೆದಾಗ್ಲಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮನು. ಏನು ಸನತ್ ಸರ್, ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮೊದಲನೇದಾಗಿ ಟೈಟಲ್ಲು ತುಂಬ ವೈಬ್ರೆಂಟಿಂಗ್ ಆಗಿದೆ. ನಂಗೆ ತುಂಬಾ ಇಷ್ಟ ಆಯಿತು ಟೈಟಲ್ಲು. ಆ್ಯಂಡ್ ಮುಖ್ಯ ಕಾರಣ ನಾನು ಇಲ್ಲಿ ಬರೋದಕ್ಕೆ, ನಂದು ಒಂದು ಸಂಘ ಇದೆ, ಚೀತು ಯುವಕರ ಸಂಘ ಅಂತ, ಆದಷ್ಟು ಬೇಗ ಬರುತ್ತೆ. 100% ನಾನು ಸಪೋರ್ಟ್ ಮಾಡಕ್ಕೆ ಬಂದಿರೋದು. ನನ್ನಲ್ಲಿ ಒಂದಷ್ಟು ವರ್ಗ ಇದೆ, ನಾನು ಅವ್ರಿಗೆಲ್ಲರಿಗೂ ಈ ಸಿನಿಮಾನ ರೀಚ್ ಮಾಡ್ತೀನಿ. ಐ ವಿಲ್ ಟೇಕ್ ದಟ್ ಪ್ರಾಮಿಸ್ ದಟ್ ನಾನು ನನ್ನ ವರ್ಗಕ್ಕೆ ಎಲ್ಲರಿಗೂ ರೀಚ್ ಮಾಡಿ ನನ್ನ ಕಡೆ ಆದಷ್ಟು ಎಷ್ಟು ಸಪೋರ್ಟ್ ಮಾಡಬೇಕು ಐ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ದಟ್. ಅದಕ್ಕೋಸ್ಕರ ಸಪೋರ್ಟ್ ಮಾಡಕ್ಕೆ 100% ಪ್ರವೀಣ್ ಬೈ ನಾನು ಸಪೋರ್ಟ್ ಮಾಡಕ್ಕೆ ಬಂದಿದ್ದೀನಿ. 100% ಸಪೋರ್ಟ್ ಮಾಡ್ತೀನಿ. ಆ್ಯಂಡ್ ನಾನು ನನ್ನ ಗೆಳೆಯರು ಒಂದಷ್ಟು ಜನ ವರ್ಗ ಇದ್ದಾರೆ, ಎಲ್ಲರಿಗೂ ಹೇಳ್ತೀನಿ. ಆ್ಯಂಡ್ ನನ್ನ ಆತ್ಮೀಯ ಗೆಳೆಯ ಧ್ರುವ ಅವ್ರಿಗೂ ಹೇಳ್ತೀನಿ ಇದ್ರ ಬಗ್ಗೆ, ಈ ಸಿನಿಮಾ ಬಗ್ಗೆ. ಸೊ ಆಲ್ ದ ಬೆಸ್ಟ್, ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಏನು ಸಪೋರ್ಟ್ ಬೇಕೋ ಕೇಳಿ, ಖಂಡಿತ ಬಂದು ನಾನು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಚೀತು ಸಂಘಕ್ಕೂ ಒಳ್ಳೇದಾಗಲಿ. ಚಿಂತೆ ಇಲ್ಲದ ತುಂಡೈಕ್ಳ ಸಂಘ ತಾನೇ ಅಧ್ಯಕ್ಷ. ಅದಕ್ಕೂ ಶರಣ್ ಸರ್ ಲಿಂಕ್ ಇದ್ದಾರೆ, ಅದಕ್ಕೂ ಪ್ರೇಮ್ ಸರ್ ಲಿಂಕ್ ಇದ್ದಾರೆ, ಅವರು ಲಿಂಕ್ ಇದ್ದಾರೆ. ಹೇಳ್ತೀನಿ ಆದಷ್ಟು ಬೇಗ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಈ ತಂಡ ಏನಿದೆ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆ ಕೆಲಸ ನಮ್ಮೆಲ್ಲರಿಗೂ ರೀಚ್ ಆಗ್ಲಿ. ಎಲ್ಲರೂ ಈ ಸಿನಿಮಾ ಚಿತ್ರಮಂದಿರದಲ್ಲೇ ನೋಡಿ ಹಾರೈಸಿ, ಈ ಸಿನಿಮಾದಿಂದ ಅವ್ರು ಇನ್ನೊಂದು 10 ಸಿನಿಮಾ ನಿರ್ದೇಶನ ಮಾಡಿ, ಪ್ರೊಡ್ಯೂಸ್ ಮಾಡಿ, ಅವ್ರಿಗಿನ್ನ ದೇವರು ಭಗವಂತ ತುಂಬಾ ಸಿನಿಮಾಗಳನ್ನು ಮಾಡೋಕ್ಕೆ ದುಡ್ಡು ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆಕ್ಚುಲಿ ಹೇಳೋದೇನಿಲ್ಲ, ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ತುಂಬಾ. ಆದ್ರೂ ಹೇಳಲೇಬೇಕು. ಈ ಸಾಲಗಾರ ಸಹಕಾರ ಸಂಘ ಕೇಳ್ದಾಗ್ಲೇ ನಂಗೊಂಥರ ಫೀಲ್ ಆಯ್ತು. ಇದೇನಪ್ಪ, ನಾನೂ ಸಾಲ ಮಾಡಿದ್ದೀನಿ, ಎಲ್ರೂ ಸಾಲ ಮಾಡಿದ್. ನನ್ನ ಪ್ರಕಾರ ಜಗತ್ತಲ್ಲಿ ನಾನು ಸಾಲ ಮಾಡಿಲ್ಲ ಅಂತ ಹೇಳೋರು ಸುಳ್ಳು ಅಂತ ನಾನು ಭಾವಿಸ್ತೀನಿ. ಯಾಕಂತ ಅಂದ್ರೆ ನಾವು ಒಬ್ರ ಹತ್ರ 1,000 ರೂಪಾಯಿ ಇಸ್ಕೊಂಡಿರ್ತೀವಿ, ಇವತ್ತು ನಾಳೆ ಫೋನ್ ಪೇ ಮಾಡ್ತೀವಿ ಅಂದ್ರೆ ಅದು ಕೂಡ ಸಾಲನೇ.
ಆಯ್ತಾ. ನಾವು ಕೈಯಲ್ಲಿ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಡೋದು ಅದು ಸಾಲ ಅಲ್ಲ, ಎಲ್ಲದು ಸಾಲನೇ. ಮತ್ತೆ ಸಾಂಗ್ ಅಲ್ಲಿ ಒಂದು ಲೈನ್ ವಾರದ ಬಡ್ಡಿ, ಚಕ್ರದ ಬಡ್ಡಿ, ಮೀಟರ್ ಬಡ್ಡಿ ಇದನ್ನ ಕೇಳಿ ನಿಜವಾಗ್ಲೂ ನನಗೆ ಅನಿಸ್ತು ನಾನು ಕೂಡ ಚಕ್ರದ ಬಡ್ಡಿ, ವಾರದ ಬಡ್ಡಿ ಇದ್ರಲ್ಲಿ ತಗೊಂಡಿದ್ದೀನಿ. ಹಾಗಾಗಿ ನಾನು ಸಾಲ ಮಾಡಿದೀನಿ ಅಂತ ಕೂಡ ಹೇಳಿದೀನಿ. ಟೀಮ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಒಂದು ಟೀಮ್ಗೆ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸಾಲಗಾರರ ಸಹಕಾರ ಸಂಘ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿದ್ದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಲೋಕಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಂಗಾ ಅವರನ್ನ ಕರೆಯೋಣ. ಓ ಗಂಗಕ್ಕ, ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಜನ ಇವ್ರನ್ನ ನೆಗೆಟಿವ್ ಆಗು ಟ್ರೋಲ್ ಮಾಡ್ತಾರೆ, ನನ್ನನ್ನು ಮಾಡ್ತಾರೆ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಮಾಡ್ತಾರೆ. ಹಾಗಾಗಿ ನಾನು ಈ ಒಂದು ಸ್ಟೇಜ್ ಮೇಲೆ ಹೇಳ್ತಾ ಇರೋದು, ಇಲ್ಲಿ ಯಾರು ಟ್ರೋಲ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಿರೋದು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ಒಂದು ಮೆಸೇಜ್ನ. ಎಷ್ಟು ಟ್ರೋಲ್ ಮಾಡ್ತೀರಾ, ಎಷ್ಟು ಮಾಡ್ತೀರಾ, ನೀವು ಮಾಡಿರೋರು ಅಲ್ಲೇ ಇದ್ದೀರಾ, ಮಾಡಿಸ್ಕೊಂಡಿರ್ತಾರ ನೆಗೆಟಿವ್ ಆಗಿ ಟ್ರೋಲ್, ಅವ್ರು ಬಂದು ಇಲ್ಲಿ ನಿಂತಿದ್ದಾರೆ, ಇದು ಸಾಧನೆ. ಇವ್ರಿಗೆ ಚಪ್ಪಾಳೆ ಬರಬೇಕು. ಡೋಂಟ್ ವರಿ. ಏನ್ ಗೊತ್ತಾ, ಹೆಣ್ಮಕ್ಳು ಅಂದ್ಮೇಲೆ ನಿಜವಾಗ್ಲೂ ತುಂಬಾ ಕಷ್ಟ. ಏನೋ ಹೇಳ್ತಾರೆ ಗೊತ್ತಾ, ಮುಳ್ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ ಬಿದ್ರು, ಹರಿಯೋದು ಬಟ್ಟೆನೆ ಅಂತ ಹೇಳಿ. ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ವೈ ಐ ಆಮ್ ಗೆಟಿಂಗ್ ಕ್ರೈ. ಭಾವುಕರಾಗು ಇಷ್ಟೊಂದು ಝೂಮ್ ಅಲ್ಲಿ ಜೋಶಲ್ಲಿ ಅವರಿಗೆ ಸಾಂತ್ವನ ಹೇಳಿದಂತ ಸೋನು ಹತ್ರ ಏನ್ ಚೆನ್ನಾಗಿರತ್ತೆ. ಇಲ್ಲ ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಅನ್ಕೊಂಡಿರ್ತಾರೆ ಮ್ಯಾಮ್, ಇವ್ ರಿಯಾಲಿಟಿನೇ ಬೇರೆ. ಗಂಡ ತಪ್ಪು ಮಾಡಿದ್ರು ಅದು ಹೆಣ್ಮಕ್ಳದೇನೆ ತಪ್ಪು. ಅಲ್ಲಿ ಹಿಂದೆ ಏನಾಗಿರುತ್ತೆ ಅದನ್ನ ಯಾರು ನೋಡಲ್ಲ. ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವ್ ಏನ್ ಕಾಣಿಸ್ಕೊಂತೀವಿ ಅದನ್ನ ಮಾತ್ರ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲ, ನಾನು ಇಲ್ಲಿ ಖುಷಿಯಾಗಿ ಮಾತಾಡೋಣ ಅಂತ ಬಂದಿದ್ದು. ನಂಗೆ ಗೊತ್ತಿಲ್ಲ, ಲಾಸ್ಟಲ್ಲಿ ಇವ್ರದ್ದು ಕ್ಲಿಪ್ ಇತ್ತು, ಅವಾಗ ನೀವು ಸ್ಟೇಜ್ ಮೇಲೆ ಈಗ ಕರೆದ್ರಿ ಅಲ್ವಾ, ಅದನ್ನ ನೋಡಿ ನಂಗೆ ಅನಿಸ್ತು, ಎಷ್ಟೇ ಟ್ರೋಲ್ ಮಾಡಿ ಎಷ್ಟೇ ನೀವು ಹರಿದಾಕೊಂಡ್ರು ನಿಮ್ಮ ಕೈಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅದು ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. ಒಂದು ಮೂವಿಗೆ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಇವ್ರ ಜೊತೆ ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಓಕೆ, ನಾನು ಆ ರೋಲ್ನ ಮಾಡಲ್ಲ ಅಂತ ಹೇಳ್ತಾರಲ್ಲ, ಅದು ಆರ್ಟಿಸ್ಟ್ ಅಲ್ಲ. ಇವರು ಒಂದಷ್ಟು ಒಂದು ರೀಲ್ಸ್ ಹಾಕಿದ್ರು, ಕೆಲವೊಂದು ಅಂಬರೀಶ್ ಸರ್ ಜೊತೆ ಇರೋ ಫೋಟೋ ಏನೇನೋ ಹಾಕಿದ್ರು. ಇವ್ರ ಲೈಫಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ಈ ಒಂದು ಸ್ಟೇಜ್ ಮೇಲೆ ನಿಂತಿದಾರಲ್ಲ ಧೈರ್ಯ ತಗೊಂಡು, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಒಂದ್ ಹುಡುಗಿ ಇನ್ನೊಂದು ಹುಡುಗಿಗೆ ಆಗಲ್ಲ ಅಂತ ಹೇಳ್ತಾರೆ, ಅದು ಸುಳ್ಳು. ಈ ಸಮಾಜದಲ್ಲಿ ಅದು ಸುಳ್ಳು. ಒಂದ್ ಹುಡುಗಿಗೆ ಆಗೋದು. ನಿಮಗೆ ಯಾವಾಗ್ಲೂ ನಾನಂತಲ್ಲ, ನಂತರ ಸಾಕಷ್ಟು ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ. ನನ್ ಮಗ ಏನ್ ಅನ್ಕೊಂಡ್ರು ಯಾವನೂ ಸಾಚ ಇಲ್ಲ, ಅರ್ಥ ಆಯ್ತಾ? ಇಲ್ಲಿ ಕೂತಿರೋರು ಅಷ್ಟೇ, ಯಾರೂ ಸಾಚ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಾರು ತಪ್ಪು ಮಾಡಿರ್ತಾರೆ. ಒಂದು ಸಲ ತಪ್ಪು ಮಾಡಿದ್ನ ಜನ ನಮ್ಗೆ ಇಟ್ಕೊಡ್ತಾರೆ, ಸರಿ ತಪ್ಪು ಮಾಡಿದ್ಯಾ ಬಿಡು, ನೆಕ್ಸ್ಟ್ ತಪ್ಪು ಮಾಡ್ಬೇಡ ಅಂತ ಹೇಳಿ. ಆ ತಪ್ಪನ ನಾವು ಪದೇ ಪದೇ ಮಾಡದೆ ಮುಂದೆ ನಡ್ಕೊಂಡು ಹೋಗ್ತೀವಲ್ಲ, ಅದೇ ನಿಜವಾದ ಜೀವನ. ಗಂಗವ್ರೆ, ವಿ ಲವ್ ಯು. ಎಲ್ಲಾರು ನಿಮ್ನ ಲವ್ ಮಾಡ್ತೀವಿ. ಮಾತಾಡಿ. ಥ್ಯಾಂಕ್ ಯು ಅಕ್ಕ, ಇಷ್ಟೊಂದು ಧೈರ್ಯ ತುಂಬಿಸಿದ್ದೀರಾ, ಇಷ್ಟೊಂದು ಘಟಾನುಘಟಿಗಳಿದ್ದಾರೆ. ಇವ್ರ ಮುಂದೆ ನಾನು ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ಲ. ತುಂಬಾ ಥ್ಯಾಂಕ್ ಯು. ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ, ಕಲರ್ ಕಮ್ಮಿ. ನಮ್ಮ ಲೋಕೇಶ್ ಅಣ್ಣಂಗೆ ತುಂಬಾ ಥ್ಯಾಂಕ್ ಯು. ಗಂಗನ್ನ ಕರೀರಿ, ಈ ಪಾತ್ರ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರು. ಅಮ್ಮ ಒಂದು ಸಿನಿಮಾ ಬಂದಿದೆ ಹೋಗಮ್ಮ ಅಂತ ಹೇಳಿದ್ರು. ಸರಿ ಅಣ್ಣ ಆಯ್ತು ಅಣ್ಣ, ಏನೋ ಪೇಮೆಂಟ್ ಕೊಡ್ತಾರೆ ನೋಡ್ಕೊಂಡು ಮಾಡಮ್ಮ ಅಂತಂದ್ರು. ಅಣ್ಣ ಆಯ್ತು ಅಣ್ಣ, ನೀವು ಹೆಂಗೆ ಹೇಳ್ತೀರಾ ಹಂಗೆ ಅಂತಂದು ಡೈರೆಕ್ಟರ್ ಸರ್ ವಿಕ್ರಮ್ ಧನಂಜಯ ಸರ್ ಹೇಳಿದ್ರು, ಕಾಸ್ಟ್ಯೂಮ್ ಏನಣ್ಣ ಅಂತ ಕೇಳಿದೆ ನಾನು. ನೈಟಿ ಎತ್ಕ ಬರಮ್ಮ ಅಂತಂದ್ರು. ಅಯ್ಯೋ ಇಲ್ಲೂ ನೈಟಿನ ಯಾವ್ದಾರು ಚೆನ್ನಾಗಿರೋ ಬಟ್ಟೆ. ಆಮೇಲೆ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ, ಖುಷಿ ಆಯ್ತು ನಂಗೆ. ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ ವಿಕ್ರಮ್ ಸರ್ಗೆ. ತುಂಬಾ ಖುಷಿ ಆಯ್ತು. ಒಂದ್ ಮಾತು ಹೇಳಿದ್ರು, ನೀನ್ ಮುಂಚೆನೆ ಸಿಕ್ಕಿದ್ರೆ ಚೆನ್ನಾಗಿರೋದಮ್ಮ, ನೀನ್ ಒಳ್ಳೆ ಕಲಾವಿದೆ ಆಗ್ತೀಯ, ನೀನು ಒಳ್ಳೆ ಕಲಾ ಸರಸ್ವತಿ ಇದೆ ನಿನ್ನಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ಆದ್ರೂ ನಾನು ಸಾಯಿಸ್ಬಿಟ್ಟಿದ್ದೀರಲ್ಲ ಈ ಪಿಕ್ಚರ್ ಅಲ್ಲಿ. ಅಣ್ಣ ಇಷ್ಟ ಹೇಳ್ತೀರ ಅಣ್ಣ, ಎಲ್ಲ ಹೇಳಾಯ್ತು ಅಕ್ಕ, ಹೇಳಾಯ್ತು ಅಕ್ಕ, ಇಷ್ಟೇ ಹೇಳೋದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಸ್, ವೇದಿಕೆಯಲ್ಲಿ ಇರುವಂತಹ ಎಲ್ಲರಿಗೂ, ಯಾರೆಲ್ಲ ಗ್ರೇಟ್ ಸಪೋರ್ಟರ್ಸ್ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳು. ನಮ್ಮ ಸಾಲಗಾರರ ಸಹಕಾರ ಸಂಘದ ವತಿಯಿಂದ ದಯವಿಟ್ಟು ನಿಮ್ಮ ಸಹಕಾರ ಮುಂದಿನ ದಿನಗಳಲ್ಲೂ ಇರಲಿ.